ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಬಿಟಿ ಹತ್ತಿಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ. ಭಾಗವಹಿಸುವ ತಜ್ಞರು ಡಾ ರಾಜೇಶ್ ಪಾಟೀಲ್ ಅವರು. ಸಂದರ್ಶಕರು ಶರಣಬಸವ ಚೋಳೇನ್. ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಒಂದು ಪ್ರಾಯೋಜಕತ್ವದೊಳಗ ಬಹಳ ಯಶಸ್ವಿಯಾಗಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾವು ಬಿಟಿ ಹತ್ತಿಯ ಬೆಳೆ ತಂತ್ರಜ್ಞಾನ ಕುರಿತಂತೆ ನಾವು ಚರ್ಚೆ ಮಾಡೋಣ. ಬಿಟಿ ಹತ್ತಿ ನೋಡ್ರಿ 2004 ಬಂದಾಗ ಅದೊಂದು ಪವಾಡ ಸದೃಶ ರೀತಿಯೊಳಗ ರೈತರಿಗೆ ನೆರವಾತು. ಸಾಕಷ್ಟು ಸಂಖ್ಯೆಯೊಳಗ ರೈತರು ಬಿಟಿ ಹತ್ತಿಯನ್ನು ಬೆಳೆದ್ರು, ಅವರ ಜೀವನ ಮಟ್ಟ ಸುಧಾರಿಸಿತು. ಹೀಗಾಗಿ ಈ ಬಿಟಿ ಹತ್ತಿಯಲ್ಲಿ ಕೂಡ ಇವತ್ತು ಸಾಕಷ್ಟು ಸವಾಲುಗಳು ಬಂದವು. ಜೆನೆಟಿಕಲಿ ಮಾಡಿಫೈಡ್ ಇದೆ, ಅದಕ್ಕೇನು ಯಾವ ರೋಗ ಪಾಗ ಬರುದಿಲ್ಲ ಅಂತ ತಿಳ್ಕೊಂಡು ರೈತರು ತಪ್ಪು ತಿಳ್ಕೊಂಡಿದ್ರು ಒಂದ್ಸರಿ. ಆದ್ರೆ ಹೀಗಾಗಿ ಆ ನಿರ್ವಹಣೆ ಮಾಡೋದ್ರಲ್ಲಿ ಸೋತದಕ್ಕೆ ಒಂದು ಬಿಟಿ ಹತ್ತಿ ಕೂಡ ಇವತ್ತು ಕಾಯಿ ಕೊರಕಗಳು ಮತ್ತೆ ವಿಶೇಷ ರಸ ಹೀರುಕೀಟಗಳಿಂದ ತೊಂದರೆಗೊಳಗಾಗ್ತಾ ಇದೆ. ಈ ತಂತ್ರಜ್ಞಾನ ಏನಿದೆ ಗೊತ್ತಾ, ಜೆನೆಟಿಕಲಿ ಮಾಡಿಫೈಡ್ ಇರಬಹುದು, ಆದ್ರೆ ನಮ್ಮ ಕೃಷಿ ತಂತ್ರಜ್ಞಾನವನ್ನು ಮರೆತರೆ ಖಂಡಿತವಾಗಿ ಕೂಡ ನಾವು ಹೆಚ್ಚಿನ ಒಂದು ಆದಾಯ ತೆಗೆದುಕೊಳ್ಳಕ್ ಆಗುವುದಿಲ್ಲ, ಮತ್ತೆ ಇಳುವರಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರೈತ ಬಾಂಧವರು ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಕೃಷಿ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಹೇಳೋದು ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯ ಈಗಿನ ಕಾಲದೊಳಗೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಿರಿಯರಾದಂತಹ ಡಾ ರಾಜೇಶ್ ಎಸ್ ಪಾಟೀಲ್ ಅವರಿದ್ದಾರೆ. ಅವರು ವಂಶವಾಹಿ ಮತ್ತು ತಳಿವರ್ಧನೆ ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿಶೇಷವಾಗಿ ಬಿಟಿ ಹತ್ತಿಗಾಗಿ ಇರುವಂತಹ ಹೆಬ್ಬಳ್ಳಿ ಫಾರ್ಮ್ ಇದೆಯಲ್ಲ, ಅಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ರೈತರಿಗೆ ನೆರವಾಗಿದ್ದಾರೆ. ಮತ್ತೆ ಬಿಟಿ ಹತ್ತಿ ಬೆಳೆಯೋ ಒಂದು ತಂತ್ರಜ್ಞಾನವನ್ನ ಹೇಗೆ ಒಂದು ನಮ್ಮ ರೈತ ಬಾಂಧವರು ಅವರಿಗೋಸ್ಕರ ಇದು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡಿದಂತಹ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ತಳಿ ಹೇಗೆ ಒಂದು ಮನ್ವಂತರವನ್ನು ಸೃಷ್ಟಿ ಮಾಡಿತು, ಅದರ ಬಗ್ಗೆ ಅವರಿಗೆ ಸಾಕಷ್ಟು ಕಲ್ಪನೆ ಇದೆ. ಅಲ್ಲಿಂದ ಇಲ್ಲಿವರೆಗೆ ಏನೇನು ಏರಿಳಿತಗಳು ಇದೆ ಈ ಒಂದು ಬೆಳೆಯಲ್ಲಿ ಅನ್ನೋದು ಕೂಡ ಅವರಿಗೆ ಸರಿಯಾಗಿ ಗೊತ್ತು. ಆ ನಿಟ್ಟಿನೊಳಗೆ ಪ್ರೊಫೆಸರ್ ರಾಜೇಶ್ ಎಸ್ ಪಾಟೀಲ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪ್ರೊಫೆಸರ್ ರಾಜೇಶ್ ಸರ್. ನಿಮಗೆ ಅಭಿನಂದನೆಗಳು ಸರ್. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರನ್ನು ಅಭಿನಂದಿಸಬೇಕು. ಯಾಕಂದ್ರೆ ಬಿಟಿ ಹತ್ತಿಯನ್ನ ನೀವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರಿ. ಮತ್ತೆ ರೈತ ಬಾಂಧವರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತೆ ಆ ಕಡೆ ಕಲ್ಯಾಣ ಕರ್ನಾಟಕ ರೈತರಿಗೆ ಬಹಳ ನೆರವಾಯಿತು. ಆರಂಭಿಕವಾಗಿ ಒಂದೆರಡು ಬಿಟಿ ಹತ್ತಿಯ ಒಂದು ಫಲಪ್ರದ ತಳಿ ಬಗ್ಗೆ ಹೇಳಿ. ಈಗ ಬಿಟಿ ಅಂತ ಬಂದದ್ದು 2004 ನಮ್ಮ ದೇಶದಾಗ. ಅದರಲ್ಲಿರೋದು ಒಂದು ವಿಶೇಷತೆ ಏನಂತಂದ್ರೆ, ಈಗ ಮೊದ್ಲಿಗಿರುವಂತ ನಮ್ಮ ತಳಿಗಳು ಈಗ ಹಳೆಯ ರೈತರಿಗೆ ಗೊತ್ತಿರಬೇಕು, ಲಕ್ಷ್ಮೀ ಜಾತಿ ತಳಿಗಳು, ಅದಕ್ಕಿಂತ ಹಿಂದೆ ಜವಾರಿ ಹತ್ತಿ ತಳಿಗಳಿದ್ದು, ಜೈದರು ಅವು ಇವು ಅಂತ. ಈಗ ಲಕ್ಷ್ಮೀ ಜಾತಿ ತಳಿ ಅಂತ ಅಮೆರಿಕನ್ ಕಾಟನ್ ಅಂತ ನಾವ್ ಏನಂತೇವೆ ಹತ್ತಿ, ಅದರಲ್ಲಿ ಇದನ್ನ ಬಿಟಿ ಹಾಕಿದ್ರಿ. ಬಿಟಿ ಅಂತಂದ್ರೆ ಅದೊಂದು ಜೀವಕಣ, ಮಣ್ಣಿನಲ್ಲಿರುವಂತಹ ಒಂದು ಸಾಧಾರಣ ಬ್ಯಾಕ್ಟೀರಿಯಾ. ಈಗ ನಮಗೆ ಹೆಂಗ್ ಮನುಷ್ಯರಿಗೆ ಅಂತದ್ ಮಣ್ಣ ಸಾಕಷ್ಟು ಇರ್ತಾವ, ಅದರಲ್ಲಿರುವಂತ ಒಂದು ಜೀವಕಣವನ್ನು ತೆಗೆದು ಗಿಡದಾಗ ಹಾಕ್ಯಾರ. ಅಲ್ಲಿ ಬರ್ತಿರುವಂತ ಪ್ರೋಟೀನ್ ನಾವೇನಂತೀವಿ ಕ್ರೈ ಪ್ರೋಟೀನ್ ಅಂತ, ಅದು ಗಿಡದಾಗ ಖಾಯಂ ಆಗಿ ಪ್ರೊಡ್ಯೂಸ್ ಆಗಿರ್ತದ್ರಿ, ಬರ್ದಿರ್ತದ. ಅದನ್ನ ಈ ಹುಳ ಇದರಲ್ಲಿರೋ ಕಾಯಕೊರಕ ಹುಳುಗಳಿಗೆ ಮಾತ್ರ ಅದಿರೋದು.
ಆ ಹುಳ ಏನಾದ್ರು ತಿಂದ್ರೆ ಅದು ಸಾಯ್ತಾವ ಹುಳ. ಸೊ ಈಗ ಇದು ನೀವು ಮ್ಯಾಲ್ ನಾವು ಔಷಧ ಏನು ಹೊಡೆಯೋದ್ರ ಬದಲಿ ಗಿಡದಾಗ ಔಷಧ ಹಾಕಿದಂಗ್ರಿ. ಹಿಂಗಾಗಿ ಅದು ಕಂಟ್ರೋಲ್ ಆಗಿಬಿಡ್ತು. ಅದು ಹೊಸದಾಗಿ ಬಂದಾಗ ಆ ಒಂದು ತಂತ್ರಜ್ಞಾನ, ಬಿಟಿ ತಂತ್ರಜ್ಞಾನ ಏನಿತ್ತು ಅದೊಂದು ಕ್ರಾಂತಿಯನ್ನೇ ನಮ್ಮ ದೇಶದಾಗ ಹುಟ್ಟಾಕ್ತು. ಎಲ್ಲಿವರೆಗೂ ಅಂತಂದ್ರೆ ಈಗ ಕಳೆದ ಒಂದು 3-4 ವರ್ಷದ ಹಿಂದೆ ಭಾರತ ಇಡೀ ಜಗತ್ತಿನಲ್ಲೇ ನಂಬರ್ 1 ಹತ್ತಿ ಪ್ರೊಡ್ಯೂಸಿಂಗ್ ಅಥವಾ ಹತ್ತಿ ಮಾಡುವಂತ ರಾಷ್ಟ್ರವಾಗಿ ಹೊರಹೊಮ್ತು. ಚೈನಾ ಅಂತ ದೊಡ್ಡ ದೇಶವನ್ನು ಹಿಂದಾಕ್ತು. ಈಗ ಮತ್ತೆ ಎರಡನೇ ಇದಕ್ಕೆ ಬಂದೇವಿ. ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೀವು ಅಂದಂಗ ಈ ಬಿಟಿಯಲ್ಲೇ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆ ಕಂಟಿನ್ಯೂಸ್ ಆಗಿ ಅಂತಂದ್ರೆ ಇದ್ದಿದ್ದಾರೆ. ಇಡೀ ದೇಶದಾಗ ನಮ್ದು ಏನು ಹತ್ತಿ ಬಗ್ಗೆ ತಳಿ ಸಂಶೋಧನೆ ಐತಿ ಅದು ನಡೀತಾನ ಇದೆ. ಹೊಸ ತಳಿಗಳನ್ನು ಮಾಡೋದು, ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈಗ ನಮ್ಮ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಕೃಷಿ ವಿಶ್ವವಿದ್ಯಾಲಯಗಳು ಅಷ್ಟೇ ಅಲ್ಲ, ಪ್ರೈವೇಟ್ ಕಂಪನಿಗಳು ಸಾಕಷ್ಟು ಕೆಲಸ ಮಾಡ್ತಿದ್ದೇವೆ. ಹೇಳ್ಬೇಕು ನಿಜವಾಗ್ಲು ಅಂತಂದ್ರೆ ಅವರೇ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಿರೋದು. ಯಾಕಂತಂದ್ರೆ ನಮ್ಮ ಕೈಗಳು ಒಂದಿಷ್ಟು ಕಟ್ಟಿ ಹಾಕಿದಂಗೆ ಇವೆ. ಈಗ ಅದು ಆ ಬಿಟಿ ಮೇಲೆ ಇರುವಂತ ಪೇಟೆಂಟ್ ಹೋಗಿರೋದ್ರಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಅದಕ್ಕೆ ಕೈ ಹೆಚ್ಚಾವು. ಇನ್ನೊಂದ್ 2-3 ವರ್ಷದಾಗ ನಿಮಗೆ ಹೈಬ್ರಿಡ್ಗಳಂತೂ ಅದಾವ್ರಿ. ಈಗ ವೆರೈಟಿ ತಳಿಗಳು ಬರ್ತಾವ. ತಳಿಗಳು ಬಂದ್ರೆ ರೈತರಿಗೆ ಆಗೋ ಒಂದು ದೊಡ್ಡ ಲಾಭ ಏನಂತಂದ್ರೆ ಆ ತಾ ಬೆಳೆದಂತ ಹತ್ತಿಯನ್ನೇ ಆತ ಜಿನ್ ಮಾಡಿ ಕಾಳುಗಳನ್ನ ತಕ್ಕೊಂಡು ಒಂದು 10 ವರ್ಷ ಬೆಳಿಬಹುದ್ರಿ. ಇದು ತಳಿಗಳ ವಿಶೇಷತೆ. ಹೈಬ್ರಿಡ್ ಅಲ್ಲ. ಹೈಬ್ರಿಡ್ ಪ್ರತಿ ಸರ್ತಿ ನೀವು ಹೋಗ್ಬೇಕು, ಅಂಗಡಿಯಿಂದ ತಗೊಂಡ್ಬರ್ಬೇಕು, ರೊಕ್ಕ ಖರ್ಚಾಕದ. ಇದೇ ಒಂದು ರೈತರಿಗೆ ನಾವು ಮಾಡ್ತಿರುವಂತದ್ದು ಒಂದು ದೊಡ್ಡ ಕೆಲಸ ಅಂತ ಹೇಳಿ ನಾವು ಅನ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಾಗ ಗವರ್ಮೆಂಟ್ ಕಡೆಯಿಂದ ಈ ಪ್ರಕ್ರಿಯೆ ಚಾಲ್ತಿ ಐತಿ. ಇನ್ನೊಂದ್ 2 ವರ್ಷದಾಗ ನಿಮಗೆ ತಳಿಗಳನ್ನು ನಾವು ಕೊಡ್ತೀವಿ. ಬಹಳ ಸಂತೋಷ. ಯಾಕಂದ್ರೆ ಬೀಜಗಳಿಗೋಸ್ಕರ ಜಾಸ್ತಿ ಖರ್ಚು ಮಾಡದೆ ಆಯ್ಕೆ ನಮ್ಮಲ್ಲೇ ಇರ್ತದ ಅನ್ನೋದು ಬಹಳ ಸಂತೋಷ ಆಗುತ್ತೆ. ಈಗ ಬಿಟಿ ಹತ್ತಿ ಆಯ್ತಲ್ಲ, ಈಗ ಹೈಬ್ರಿಡ್ ಈಗ ಎಲ್ಲ ಕಡೆ ಇರೋದು ಆಲ್ಮೋಸ್ಟ್ ಒಂದು 97 ಭಾಗ ಅಂತ ಅನ್ಬೋದು ದೇಶದಾಗ. ಈಗ ಜೈದಾರ್ ಹತ್ತಿ ಬೆಳೆಯೋದು ಬಹಳ ಕಡಿಮೆ ಆಗ್ಬಿಟ್ಟದ. ಈಗ ಕಡಿಮೆ ಆಗ್ಯದ್ರಿ. ಬಟ್ ಅದು ಎಲ್ಲೆಲ್ಲೇ ಬೆಳೀತಿದ್ರಲ್ಲ ಮೊದ್ಲಿನ ರೈತರು, ಅದರದ ಹವಾಗುಣ ಏನಿರ್ತಾವಲ್ಲ ಅದು ಎಲ್ಲೆಲ್ಲೇ ಅದಕ್ಕೆ ಅನುಗುಣವಾಗಿ ಐತಿ, ಅಲ್ಲಿ ಇನ್ನೂ ಬೆಳೀತಾ ಇದ್ದಾರೆ. ಅದನ್ನ ಬಿಡಬಾರದು ರೈತರು ಅನ್ನೋದು ನಮ್ದು ಒಂದು ಆಶೆ. ನಮ್ಮಲ್ಲೇ DDHC 11 ಅಂತ ಹೇಳಿ ಒಂದು ತಳಿ ಐತ್ರಿ. ಅದನ್ನ ನಾವು ರೈತರಿಗೂ ಕೊಡ್ತೇವಿ. ಅದನ್ನ ಎಷ್ಟಾಗುತ್ತಾ ಅಷ್ಟೇ ಫ್ರೀ ಆಗೇ ಕೊಡ್ತಾ ಇದ್ದೇವೆ ಇಲ್ಲಿವರೆಗೂ. ಆ ರೈತರು ತಮ್ಮಲ್ಲೇ ಅದನ್ನ ಹಂಚ್ಕೊಂಡು ಮಾಡಿ ಅದನ್ನ ಬೆಳೆಸ್ತಾ ಇದಾರೆ. ಅದರಲ್ಲಿ ಈಗ ನೀವು ಅಂತರ್ ಬೆಳೆನೂ ಮಾಡ್ತಾರೆ. ಈಗ ಗದಗ ಕಡೆಗೆ ಹೋದ್ರಿ ಅಂತಂದ್ರೆ ನಮ್ಮ ಭಾಗದಾಗ ಅಲ್ಲಿ ಇನ್ನೂ ಬೆಳೀತಿದ್ದಾರೆ. ನಡಕ್ಕ ಮೆಣಸಿನ್ಕಾಯಿ ಹಾಕೋದು, ಈ ತರದ ಒಂದು ಪ್ರಕ್ರಿಯೆ ಮೊದ್ಲಿಂದನೂ ಬರ್ತದ. ಆಮೇಲೆ ಎಲ್ಲಿ ಮಳಿ ಕಡಿಮೆ ಹಾಕಿರ್ತದಲ್ರಿ, ಅದು ಈಗ ವರ್ಷದಾಗ ಒಂದ್ ಸ್ವಲ್ಪ ಈಗ ಜುಲೈ ಇಲ್ಲ ಆಗಸ್ಟ್ ನಾಗ ಬಿತ್ತೋದು ಬರ್ತದೆ. ಇವನ್ನೆಲ್ಲ ನಾವು ಜೂನ್ದಾಗ ಬಿತ್ಕೋಬೇಕು, ಇಲ್ಲ ಮೇದಾಗ ಬಿತ್ಕೋಬೇಕು. ಅದನ್ನ ಸ್ವಲ್ಪ ಲೇಟ್ ಆಗಿ ಬಿತ್ತಬಹುದು. ಹಿಂಗಾಗಿ ಎಲ್ಲಿ ಒಂದ್ ಸ್ವಲ್ಪ ಮಾರ್ಜಿನಲ್ ಲ್ಯಾಂಡ್ಸ್ ಅಂತಂತೇವೆ, ಎಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಶಕ್ತಿ ಭೂಮಿಗೆ, ಅಂತಲ್ಲಿ ಇವ್ನು ಬೆಳೀತಾರ. ಗ್ಯಾರಂಟಿ ಹೇಳಿ ಕೇಳಿ 4-5 ಕ್ವಿಂಟಲ್ ಎಕರೆಗೆ ಬಿದ್ದ ಬೀಳ್ತೈತಿ. ಒಂದು ಖರ್ಚಿಲ್ಲ, ಔಷಧ ಹೊಡೆಯಂಗಿಲ್ಲ, ಏನ್ ಹೊಡೆಯಂಗಿಲ್ಲ. ಆಮ್ಯಾಗ ಅದಕ್ಕೆ ರೇಟು ಚಲೋ ಬರ್ತದ್ರಿ. ಈಗ ಸಾಕಷ್ಟು ಉಪಯೋಗಗಳು ಅದಾವ. ಅದಕ್ಕೆ ಬರ್ತೈತಿ. ಅದಕ್ಕೆ ಡಿಮಾಂಡ್ ಐತ್ರಿ ನಮ್ ದೇಶದಾಗ. ಬೆಳೆಯೋದು ಕಡಿಮೆ ಐತಿ, ಆದ್ರೆ ಬೆಳೆದ ರೈತ ಎಂದೂ ಅದ್ರೊಳಗೆ ಮೋಸ ಹೋಗಿಲ್ಲ, ಸೋಲ್ ಕಂಡಿಲ್ಲ. ಜವಾರಿದ ಇದ್ರ ಮಹತ್ವನ ಹಂಗ ಖರೆ. ಹೌದ್ರಿ. ಜೈದಾರ್ ಹತ್ತಿ ಮೊದಲಿಂದ ಬಹಳ ಇದಿತ್ತು, ಆದ್ರೆ ಅದು ಇಳುವರಿ ಪ್ರಮಾಣ ಕಡಿಮೆ. ಅದು ಅದ್ರ ಖರ್ಚು ಕಡಿಮೆ ಅಲ್ರಿ. ಖರ್ಚು ಕಡಿಮೆ. ಈಗ ನೀವು 4 ಆಣೆ ಹಾಕಿ ₹1 ತೆಗಿತೀರಾ. ಸೊ ₹100 ಖರ್ಚು ಮಾಡಿ 150 ತೆಗೆಯೋದ್ರಕ್ಕಿಂತ 4 ಆಣೆ ಹಾಕಿ ₹1 ತೆಗೆಯೋದು ಯಾವತ್ತೂ ಉತ್ತಮ ಅಂತ. ರಕ್ತ ಸುಟ್ಟುಕೊಳ್ಳೋದು ತಪ್ಪತೈತಿ. ಆಮೇಲೆ ಆ ತರದ ಭೂಮಿಗಳಿಗೆ ಆ ಜವಾರಿ ತಳಿಗಳೇ ಸೂಕ್ತ. ಆಮೇಲೆ ಇವತ್ತಿಲ್ಲ ನಾಳೆ ಸರ್ಕಾರದ್ದು ಸಾಕಷ್ಟು ಪಾಲಿಸಿಗಳು ಬರಾಕ್ತಾವ. ಆಮೇಲೆ ಇವತ್ತಿಗ್ರಿ ಈಗ ಒಂದು ವಾರದ ಹಿಂದೆ ಸರ್ಕಾರ ಅದನ್ನು ತೀರ್ಮಾನಿಸೈತಿ. ಇದನ್ನ ನಾವು ಒಂದ್ ಸ್ವಲ್ಪ ರೈತರಿಗೆ ಮತ್ತೊಮ್ಮೆ ಸಬ್ಸಿಡಿ ಮುಖಾಂತರ ಅಥವಾ ಏನಾದ್ರೂ ಮಾಡಿ ರೈತರಿಗೆ ಮತ್ತೊಮ್ಮೆ ಇದನ್ನ ಬೆಳೆಯುವಂತ ಒಂದು ಪ್ರಕ್ರಿಯೆ ಚಾಲು ಮಾಡೋಣ ಅಂತ ಹೇಳಿ ಸರ್ಕಾರ ಇದನ್ನ ಮಾಡಿದ್ರಿ. ಬರ್ತೈತೆ ಅದು ಇನ್ನೂ ಒಂದು ತಿಂಗಳದಾಗ ಅದ್ರ ಬಗ್ಗೆ ಒಂದು ರೂಪರೇಷೆಗಳನ್ನು ತಯಾರಾಗ್ತಾವ. ಬಂತು ಅಂದ್ರೆ ಮುಂದಿನ ವರ್ಷದಿಂದ ಇದನ್ನ ಬೆಳೆಯೋ ರೈತರಿಗೆ ಸಾಕಷ್ಟು ಅನುಕೂಲಗಳು. ಜವಾರಿ ಹತ್ತಿ ಬೆಳೆಯಲಿಕ್ಕೆ ಮುಂದೆ ಬರಬಹುದು. ಹೌದು, ಜೈದಾರ್ ಹತ್ತಿ ಬರ್ತದ್ರಿ. ಮತ್ತೆ ಸುವರ್ಣ ಕಾಲ ಬರ್ತದ್ರಿ. ಆಮೇಲೆ ಹುಳುಗಳು ಅದು ಇರ್ಲಾರ್ದಕ್ಕ ರೈತರಿಗೆ ಒಂದ್ ಸ್ವಲ್ಪ ಆರಾಮ ಆಕೈತಿ. ಡಾಕ್ಟರ್ ರಾಜೇಶ್ ಪಾಟೀಲ್ ಅವರು, ಈಗೆಲ್ಲ ನಮ್ಮ ರೈತರು ಈ ಹೈಬ್ರಿಡ್ ತಳಿನ ಬಿತ್ತಾರ. ಬಿಟಿ ಹತ್ತಿ ಬಗ್ಗೆನೇ ಅವ್ರಿಗೆ ಅವಲಂಬನೆ ಬಹಳ ಅದ. ಮತ್ತೆ ಈಗ ಮುಖ್ಯವಾಗಿ ಅಂದ್ರೆ ನಾವು ಮೊದಲ ರೋಗಗಳನ್ನ ನಾವು ನಿಯಂತ್ರಣ ಮಾಡಬೇಕು, ಆಮೇಲೆ ಕೀಟಗಳಿಂದ ನಾವು ಬಚಾವ್ ಆಗಬೇಕು ಅಂದ್ರೆ ಆ ತಳಿ ಆಯ್ಕೆ ಒಳಗನ ನಾವು ವಿಚಾರ ಮಾಡ್ಬೇಕು. ಹೌದ್ರಿ, ಹೌದು. ಹೀಗಾಗಿ ಯಾವ ತಳಿ ಸೂಕ್ತ ಅಂತ ತಾವ್ ಹೇಳ್ತೀರಿ, ಹೆಂಗೆ ತಂತ್ರಜ್ಞಾನ ಸಹಾಯವನ್ನು ತೆಗೆದುಕೊಳ್ಬೇಕು ನಮ್ಮ ರೈತ ಬಾಂಧವರು? ಈಗ ನಮ್ದು ಇದನ್ನೇ ಆದ್ರಿ, ಹೊಸ ತಳಿಗಳನ್ನ ಕಂಡು ಹಿಡಿಯುವಂತದ್ದು, ಪರಾಗಸ್ಪರ್ಶ ಮಾಡಿ ಬೇರೆ ಬೇರೆ ತಳಿಗಳು, ಈಗ ಭೂಮಿಗೆ ಒಗ್ಗಿರುವಂತ ತಳಿಗಳನ್ನ ನಾವು ಕ್ರಾಸಿಂಗ್ ಅಂತೇವ್ರಿ. ಅದನ್ನ ಅದ್ರ ಪರಾಗಸ್ಪರ್ಶ ಮಾಡಿ ಬಂದಂತ ಹೈಬ್ರಿಡ್, ಅದರಿಂದ ಮತ್ತೆ ಹೊಸ ತಳಿಗಳನ್ನ ತೆಗಿತೇವೆ. ಅಂತ 2 ತಳಿಗಳನ್ನ ನಾವು ಮತ್ತೊಮ್ಮೆ ಕ್ರಾಸಿಂಗ್ ಮಾಡಿದ್ರೆ, ಅವಾಗ ಪರಾಗಸ್ಪರ್ಶ ಮಾಡಿ ಇದನ್ನ ಮಾಡಿದ್ರೆ ಅದು ಹೈಬ್ರಿಡ್ ಆಕತಿ. ಈಗ ಅದು ಮಾರ್ಕೆಟ್ನಾಗ ಅದು ಸಿಗಾಕತ್ತತಿ ಎಲ್ಲರಿಗೂ. ಪ್ರೈವೇಟ್ ಕಂಪನಿಗಳು ಏನದಾವು ಅವು ಈಗ ಸಾಕಷ್ಟು ಕೆಲಸ ಮಾಡ್ಯಾವ್ರಿ. ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ಕನಿಷ್ಠ 1,500 2,000 ಹೈಬ್ರಿಡ್ಗಳು ನಮ್ಮ ದೇಶದಾಗ ಅದಾವ್ರಿ, ಬೇರೆ ಬೇರೆ ಕಂಪನಿವು. ಇನ್ನ ಎಲ್ಲವೂ ಚಲೋ ಅದಾವ್.
ಏನಪ್ಪಾ ಅಂತಂತಂದ್ರೆ ನಮ್ಮ ಭೂಮಿಗೆ ಯಾವ ಹೈಬ್ರಿಡ್ ಚಲೋ ಅದ ಅನ್ನೋದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಡಬೇಕಾಕೈತಿ ರೈತರು. ಯಾರೋ ಬಂದ್ರು ಇದು ಬಹಳ ಚಲೋ ಐತಿ ತಗೊಂಡ್ ಹಾಕ್ರಿ ಅಂತಂದ್ರೆ ಒಮ್ಮಕ್ಲೆ 5-6 ಎಕರೆ ಹಾಕಕ್ ಹೋಗ್ಬೇಡ್ರಿ ದಯಮಾಡಿ. ಪ್ರತಿ ವರ್ಷ ಈ ಯಾವ್ದಾದ್ರು ಹೊಸ ಹೈಬ್ರಿಡ್ ಬಂತು ಪಾಕೆಟ್ ತೋರಿಸಿದ್ರು ಅಂತಂದ್ರೆ ಒಂದು ಪಾಕೆಟ್ ತಗೊಳ್ರಿ, ಹಾಕೊಳ್ರಿ. ನಿಮ್ ಭೂಮಿಗೆ ಸರಿ ಆದ್ರೆ ಮುಂದಿನ ವರ್ಷ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಆದಷ್ಟು ದೊಡ್ಡ ಕಂಪನಿಗಳು ಚಲೋ ಹೈಬ್ರಿಡ್ಗಳನ್ನ ಕೊಡಾಕತ್ತಾರ. ಹೆಸರಿರ್ಲಾರ್ದ ಬರುವಂತ ಹೈಬ್ರಿಡ್ಗಳನ್ನ ದಯಮಾಡಿ ಹಾಕಬೇಡ್ರಿ. ಆಮೇಲೆ ಅದು ಇದನ್ನ ನೋಡೋದು ಗೊತ್ತಾಕೈತಿ ನಿಮಗೆ. ಈ ವರ್ಷ ನೀವು ಊರು ತುಂಬಾ ಅಡ್ಡಾಡಿದ್ರಿ, ನಿಮ್ಮ ಹಳ್ಳಿ ಅಡ್ಡಾಡಿದ್ರಿ ಅಂತಂದ್ರೆ ಪಕ್ಕದ ಹೊಲದಾಗ ಅಥವಾ ಊರು ದೊಡ್ಡ ರೈತರು ಏನ್ ಹಾಕ್ಯಾರ, ಯಾರ್ದು ತಳಿ ಏನು, ದಿನ ಸಂಜೆ ಕುಂತ ಮಾತಾಡಿದ್ರೆ ಗೊತ್ತಾಗೇ ಆಕೈತಿ. ಹುಳ ಎಷ್ಟು ಕಡಿಮೆ ಅದಾವು, ಯಾವ್ದು ಹೈಬ್ರಿಡ್ ಚಲೋ ಬಂತು, ಕಡಿಗೆ ಏನಾಗ್ತದ, ಇಳುವರಿ ಏನ್ ಬಂತು, ಅದ್ರ ಮೇಲೆ ಆ ಹೈಬ್ರಿಡ್ ಹಾಕೋಬಹುದು. ಇದೊಂದು ಏನೂ ಬೇಕಾಗಿಲ್ಲ, ನೀವು ದಿನ ಇದ್ರೊಳಗೆ ಮಾಡೋದ್ರೊಳಗೆ ಚೂಸ್ ಮಾಡ್ಕೋಬಹುದು. ನಮ್ ಭೂಮಿಗೆ ಏನು ಸೂಕ್ತ ಅನ್ನೋದು ತಾವೇ ಕಂಡುಕೋಬಹುದು. ಮೇಲಾಗಿ ನಮ್ಮ ವಿಶ್ವವಿದ್ಯಾಲಯದ ನಾವು ಏನ್ ಮಾಡ್ತೇವ್ರಿ, ಪ್ರತಿ ವರ್ಷ ಒಂದು 50 ಹೈಬ್ರಿಡ್ ಬೇರೆ ಬೇರೆ ಹಾಕ್ತೇವೆ. ಆಗಸ್ಟ್, ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ನ ಕರಿತೇವೆ ರೈತರನ್ನ. ಕರೆದು ನೀವೇ ನೋಡ್ಕೊಂಡ್ಬಿಡ್ರಿ ಯಾವ್ದು ಚಲೋ ಬಂದದ ಈ ಭಾಗಕ್ಕ ಅನ್ನೋದು ಗೊತ್ತಾಗೇ ಆಕೈತಿ. ಯಾಕಂದ್ರೆ ಅವಕ್ಕೆಲ್ಲವಕ್ಕೂ ನಾವು ಒಂದೇ ತರದ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅವ್ರು ನೋಡಿ ಇದು ಚಲೋ ಐತಿ ಅಂದ್ಮೇಲೆ ನಾವು ಅದ್ರದ್ದು ಈ ಹತ್ತಿ ಒಳಗೆ ಇನ್ನೊಂದು ಏನ್ ಮುಖ್ಯ ಅಂತಂದ್ರೆ ಅದ್ರದ್ದು ಎಳೆ ಏನಿರ್ತೈತಲ್ರಿ, ಹತ್ತಿ ಎಳಿ, ಅದ್ರದ್ದು ಗಟ್ಟಿತನ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಉದ್ದ ಎಷ್ಟು ಈಗ ಇದೆ, ನಾಳೆ ಈಗ ಅವ್ರಿಗೆ ರೇಟ್ ಸಿಗೋದ ಅದ್ರ ಮೇಲೆ. ಹೌದ್ರಿ. ಪುಣ್ಯಕ್ಕೆ ಈಗ ಏನೈತಿ, ನಮ್ಮ ದೇಶದಾಗ ಸಿಗುವಂತ ಎಲ್ಲಾ ಹೈಬ್ರಿಡ್ಗಳು, ಬಿಟಿ ಹೈಬ್ರಿಡ್ಗಳು ಎಲ್ಲವೂ 28-29 mm ಉದ್ದ ಸಿಗ್ತದ. ಗಟ್ಟಿತನೂ 28 ಗ್ರಾಮ್ ಪರ್ ಟೆಕ್ಸ್ ಅಂತೇವಿ. ಇದು ಸಾಕು ನಮ್ಮ ಇಂಡಸ್ಟ್ರಿಗೆ. ಸೊ ಹಿಂಗಾಗಿ ಆ ನಿಟ್ಟಿನಲ್ಲಿ ಕೆಲಸಗಳು ನಡೆದಾವು. ಇವನು ನಾವು ಅವರಿಗೆ ಮಾಡಿ ತೋರಿಸ್ತೇವೆ. ನಮ್ಮ ಒಂದು 50 ಹೈಬ್ರಿಡ್ ಈಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಮಾರ್ಕೆಟ್ನಾಗ ಏನಿರ್ತೈತೆ ಅಂತ ತರ್ತೇವ್ರಿ, ನಾವು ಕಂಪ್ನಿಯಿಂದ ತರಿಸಿರಂಗಿಲ್ಲ. ಸೊ ಈಗ ಮಾರ್ಕೆಟ್ನಾಗ ರೈತ ತಗೊಳ್ಳುವಂತ ಹೈಬ್ರಿಡ್ ತರ್ತೇವಿ, ಒಂದು 50 ಹಾಕಿರ್ತೇವಿ. ಅವ್ರಿಗೆ ಗೊತ್ತಾಕೈತಿ ಮರು ವರ್ಷ ಚಲೋ ಐತೋ. ಆಮೇಲೆ ಮ್ಯಾಕ್ ಫೋನ್ ಮಾಡಿ ಕೇಳ್ತಿರ್ತಾರ, ಹೇಳ್ತಿರ್ತೀವಿ. ಇದು ಒಂದು ನಾವು ನಿರಂತರವಾಗಿ ಪ್ರತಿ ವರ್ಷ ಮಾಡುವಂತ ನಮ್ದು ಕಾರ್ಯಕ್ರಮ. ಖಂಡಿತ. ಅಂದ್ರೆ ಹೈಬ್ರಿಡ್ ತಳಿಯನ್ನ ನಾವು ಆಯ್ಕೆ ಮಾಡೋದ್ರೊಳಗ ನಾವು ಬಹಳ ಜಾಗರೂಕರಾಗಿರ್ಬೇಕು. ಮತ್ತೆ ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ತಾವು ಹೇಳಿದ್ರಿ, ಹೈಬ್ರಿಡ್ ಈ ಬಿಟಿ ಹತ್ತಿಯನ್ನು ಬೆಳೆಯುವ ಸಂದರ್ಭದೊಳಗ ಸವಾಲುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಲೇಬೇಕು. ರೈತರಿಗೆ ರೂಢಿ ಆಗ್ಬಿಟ್ಟದೆ. ಈಗ ಮೊದಲ ನಂಗೆ ಸರಳ ಈಗ ಕಾಯಿ ಕೊರಕಗಳು ಬರ್ತಾವ, ಕೀಟಗಳು ಬರ್ತಾವ, ಎಲ್ಲ ಬರ್ತಾವ. ಅದಕ್ಕೆ ಒಂದು ಆ ಬೇಸಾಯ ಕ್ರಮಗಳೇನಿದೆಯಲ್ಲ ಅವುಗಳನ್ನ ಕುರಿತಂತೆ ನಾವು ಬಹಳ ಮೊದಲಿಂದನೇ ಕಾಳಜಿ ವಹಿಸಿ, ಯಾಕಂದ್ರೆ ಇವತ್ತು ರೈತ ಬಾಂಧವ ಬಿತ್ತಿ ಬಂದ್ರೆ ಮುಗಿತ ಅನ್ನೋಂಗಿಲ್ಲ. ಇಲ್ರಿ, ವಿಶೇಷವಾಗಿ ಹೈಬ್ರಿಡ್ ತಳಿಯನ್ನ ಈಗ ಲಕ್ಷ್ಯ ಹರಿಸಲೇಬೇಕು. ಬೇಸಾಯ ಕ್ರಮಗಳ ಬಗ್ಗೆ ತಾವು ಅವರಿಗೆ ಒಂದು ವಿಷಯವಾಗಿ ಮಾಹಿತಿ ನೀಡ್ರಲ್ಲ. ಬೇಸಾಯ ಕ್ರಮಗಳು ಬಹಳ ಏನು ಬದಲಾಗಿಲ್ಲ. ಬಟ್ ಇವತ್ತಿಗೆ HDPS ಅಂತ ಬಂದಿದೆ, ಅತಿ ಸಾಂದ್ರತೆ ಬಿತ್ತನೆ. ಅದಕ್ಕೆ ಒಂದ್ ಸ್ವಲ್ಪ ಮಹತ್ವ ಕೊಡಾಕತ್ತಾರೆ ರೈತರು. ಯಾಕೆ ಅಂತಂದ್ರೆ ಗಿಡಗಳು ಗಿಡ್ಡ ಮಾಡ್ಯಾರ ನಮ್ಮಂತ ತಳಿವರ್ಧಕರು. ಹಿಂಗಾಗಿ 1 ಎಕರೆಗೆ 20,000 ಗಿಡ ಕುಂಡಿರೋದ್ರ ಬದಲಿ ಈಗ 1 ಲಕ್ಷ ಗಿಡ ಕುಂಡಿರುವಷ್ಟು ಕೆಪಾಸಿಟಿ ಬಂದದ ಅಂತಂದ್ರೆ ಆ ತರದ ಗಿಡಗಳನ್ನ ಅಭಿವೃದ್ಧಿ ಮಾಡ್ಯಾರ. ಇದಕ್ಕೆ HDPS ಅಂತೇವಿ. ಏನಾಗ್ತದ ಅಂತಂದ್ರೆ ಸಾಲಿನಿಂದ ಸಾಲು 3 ಫೀಟ್ ಇಡತ್ತದ. ಯಾಕಂತ ನಮ್ ಕುಂಟೆ ಆಡ್ಬೇಕ ನಾಳೆ ನೆಟ್ಟಗೆ. ಹೌದು. ಆ ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್ ಹೇಳಾಕತ್ತಾರ್ರಿ ನಮ್ ದೇಶದಾಗ. ಬೇಡ ಇನ್ನ 10 ಸೆಂಟಿಮೀಟರ್ ಕೆಲವು ಹೈಬ್ರಿಡ್ಗಳು. ಇದರಿಂದ ಏನಾಗತ್ತದ, ಎಕರೆಗೆ 20-40 ಸಾವಿರ ಗಿಡ ಕುಂಡ್ರೋದ್ರ ಬದಲಿ 60-70 ಮೇಲೆ ಕುಂಡ್ರಿಸಬಹುದು ನಾವು. ಆವಾಗ ಗಿಡಕ್ಕೊಂದು 15 ಕಾಯಿ 20 ಕಾಯಿ ಬಂದ್ರೂ ಸಹ ನಿಮಗೆ ಇಳುವರಿ ಆಲ್ಮೋಸ್ಟ್ 15-16 ಕ್ವಿಂಟಲ್ ಬೆಳಾಗತ್ತದ್ರಿ ಎಕರೆಗೆ. ಇದು ಒಂದು ಹೊಸ ಪ್ರಕ್ರಿಯೆ ಅನ್ನಬಹುದು. HDPS ಅಂತ ಐತಿ. ಸಾಕಷ್ಟು ರೈತರು ಹೊಲಕ್ಕೆ ಅಡ್ಡಾಡಿ ನಾವು ಅದನ್ನ ಪ್ರಚಾರ ಮಾಡೇವಿ ಈಗಾಗಲೇ. ಅದನ್ನ ಹೊಂದಿಸ್ಕೊಂಡಾರ. ಇಲ್ಲೇ ಸಮೀಪ ಸಾಕಷ್ಟು ಹಳ್ಳಿಗಳು ಅದಾವು, ಅವರು ಈಗಾಗಲೇ ಕಂಡುಕೊಂಡಾರ. ಇದ್ರದ್ದು ಒಂದೇ ಇದು ಏನು ಅಂತಂದ್ರೆ ನೀವು ಎಕರೆಗೆ ಒಂದು 4-5 ಪಾಕೆಟ್ ಬೀಜ ಉಪಯೋಗಿಸಬೇಕಾಗ್ತದ. ಬಟ್ ಅದು ಎಲ್ಲಿವರೆಗೂ ಅವ್ರು ಹೇಳ್ತಾರ ಅಂತಂದ್ರೆ ಬರೋ ಇಳುವರಿ ಎಷ್ಟು ಜಾಸ್ತಿ ಇರ್ತದ ಅಂತಂದ್ರೆ ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ರಿ, ನಾವು ಖರ್ಚು ಮಾಡಕ್ ತಯಾರದೇವಿ. ಆಮೇಲೆ ಸರ್ಕಾರನು ಅದ್ರ ಮ್ಯಾಗ ಕಂಟ್ರೋಲ್ ಬಂತು. ಪ್ರತಿ ಪಾಕೆಟ್ ಈ ವರ್ಷ 900 ರೂಪಾಯಿ ಫಿಕ್ಸ್ ಮಾಡ್ಯಾರ. ಕಡಿ ಹತ್ತಿ ಬಿಡಿಸಿದ ಮೇಲೆ ಬರುವಂತ ಆದಾಯ ಸಾಕಷ್ಟು ಇರೋದ್ರಿಂದ ರೈತರ ಕಡೆ ವಾಲಾಕತ್ತಾರ HDPS. ಇದ್ರದ್ದು ಇನ್ನೂ ಒಂದು ಮಹತ್ವ ಅಂತಂದ್ರೆ ಇವತ್ತಿಗೆ ಆಳು ಬಿಡಿಸೋದು ಅದೊಂದು ಸ್ವಲ್ಪ ತ್ರಾಸಾಗತ್ತೈತ್ರಿ. ಯಾಕಂತಂದ್ರೆ ಆಳು ಸಿಗೋದು ಅನ್ನೋದಕ್ಕಿಂತ ರೇಟ್ ಬಹಳ ಜಾಸ್ತಿ ಆಗತ್ತೈತಿ. 1 ಕೆಜಿಗೆ 7 ರೂಪಾಯಿ 8 ರೂಪಾಯಿ 10 ರೂಪಾಯಿ ಲೆಕ್ಕಕ್ಕೂ ಹೊಂಟಾವ್. ಅಂತ ಮಷಿನ್ಗಳು ನಮ್ಮ ದೇಶದಾಗ ಸಣ್ಣ ರೈತರಿಗಾಗೆ ಮಾಡುವಂತ ಪ್ರಕ್ರಿಯೆ ನಮ್ಮ ಇಂಜಿನಿಯರಿಂಗ್ ಸಂಸ್ಥೆಗಳು ಚಾಲೂ ಮಾಡ್ಯಾವ್ರಿ. ಸೊ ಅದು ಬಂತು ಅಂತಂದ್ರೆ ಈಗ ನಾ ಏನು HDPS ಅಂತ ಹೇಳಿದೆ, ಅದ್ರ ಜೊತೆಗೆ ಇದನ್ನ ಸೇರಿಸಿದ್ರೆ ರೈತರಿಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗಿಬಿಡ್ತೈತಿ. ಹತ್ತಿ ಬಿಡಿಸೋ ಇದನ್ನು ಕಡಿಮೆ ಆಕೈತಿ, ಆದಾಯ ನ್ಯಾಚುರಲಿ ಜಾಸ್ತಿ ಆಗ್ತದ. ಖಂಡಿತ. ನಿರ್ವಹಣೆ ಖರ್ಚು ಅದ್ರ ಹತ್ತಿ ಬಿಡಿಸಲಿಕ್ಕೆ ನಾವು ಖರ್ಚು ಮಾಡಬೇಕಾಗಿಲ್ಲ, ಖರ್ಚು ಕಡಿಮೆ ಆಗ್ಬಿಡ್ತೈತ್ರಿ. ಮಷಿನ್ ಬಹಳ ಬೇಗ ಮಾಡಿಬಿಡ್ತಾವ. 1 ಎಕರೆಗೆ ಇವರು ನಾವು ಸಾಕಷ್ಟು ಜನರನ್ನ ತಗೊಂಡ್ ಮಾಡೋದು. ಆಮ್ಯಾಗ ಇನ್ನೂ ಒಂದ್ ಏನೈತೆ ಅಂದ್ರೆ ಆಳದ ತ್ರಾಸು. ಅದೇ ಒಂದು ಟೈಮಿಗೆ ಎಲ್ಲಾ ಕಡೆ ಹತ್ತಿ ಹೊಡೆದಿರೋದ್ರಿಂದ ಆಳು ಒಬ್ಬ ರೈತರಿಗೆ ಸಿಗೋದು
ಕಷ್ಟ ಆಗ್ತದೆ. ಸೊ ಆ ಪ್ರಕ್ರಿಯೆ ಒಂದ್ ಸ್ವಲ್ಪ ನಿಧಾನವಾಗಿ ಆಗೋದ್ರಿಂದ ಮಷಿನ್ಗಳು ಬರ್ತಾವ್. ಇವತ್ತಿಲ್ಲ ನಾಳೆ ಬರ್ತಾವ್ರಿ. ಇನ್ನ ಒಂದಿಲ್ಲ 2 ವರ್ಷದಾಗ ಮಷಿನ್ ಬರುತ್ತಾವು. ಅವಾಗ ರೈತರು ಮತ್ತೊಂದ್ ಸ್ವಲ್ಪ ನಿರಾಳವಾಗಿ ಉಸಿರಾಡಿಸಬಹುದು. ಹೌದು ಹೌದು. ಬಿಟಿ ಹತ್ತಿಯೊಳಗ ಈ ಕಸ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಇದೆ ಅಂತಾರೆ. ಈಗ ಅದು ಒಂದು ದೊಡ್ಡ ಇದು ರೀ. ಯಾಕಂತಂದ್ರೆ ಅದಕ್ಕೂ ಜನ ಬೇಕಾಕೈತಿ, ಆಳ್ಬೇಕಾಕೈತಿ, ಅವಕಾಶ ಆಕೈತಿ ಕೆಲಸ. ಪುಣ್ಯಕ್ಕ ಈಗ ನಮ್ಮಲ್ಲಿ ಕಳೆನಾಶಕಗಳು ಅದಾವ್ರಿ. ಅದರಲ್ಲಿ ಒಂದು ಪೆಂಡಿಮೆಥಾಲಿನ್ ಅಂತ ಬರ್ತೈತಿ. ಆ ಪೆಂಡಿಮೆಥಾಲಿನ್ ನೀರಿಗೆ ನೀವು ಇನ್ನೊಂದ್ ಸ್ವಲ್ಪ ತೇವಾಂಶ ಇರುವಾಗ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಯಾವಾಗ ಹೊಡಿಬೇಕನ್ನೋದು ಬಹಳ ಮುಖ್ಯ ರೀ. ಪೆಂಡಿಮೆಥಾಲಿನ್ ನೀವು ಬಿತ್ತಿದ ದಿವಸನೇ ಮುಂದೆ ಬಿತ್ಕೊಂತ ಹೋಗ್ತೀರಿ, ಹಿಂದ್ಲಿಂದ ಹೊಡ್ಕೊಂತ ಹೋಗ್ಬೋದು. ಈ ಔಷಧ ನೆಲಕ್ಕೆ ಸಿಂಪರಣೆ ಆಗೋಂಗ ಚೆನ್ನಾಗಿ ಮಾಡ್ಬೇಕು. ಒಂದ್ ಸ್ವಲ್ಪ ಹಸಿ ತೇವಾಂಶ ಇದ್ದೇ ಇರ್ತೈತಿ, ಬಿತ್ತಿದಾಗ ನಡೀತದೆ. ಪೆಂಡಿಮೆಥಾಲಿನ್ ಒಂದು 3 ml ಪ್ರತಿ ಲೀಟರ್ಗೆ ಹಾಕಿ ಅವತ್ತ ತಪ್ಪಿದ್ರೆ ಮರುದಿವಸ ಮಾಡಿದ್ರೆ ಸಾಕಷ್ಟು ಒಂದು 30 ದಿವಸ ತನ ನಿಮಗೆ ಕಳೆಗಳು ಕಂಟ್ರೋಲಿಗೆ ಬಂದ್ಬಿಡ್ತಾವ್ರಿ. ಅದನ್ನ ತಪ್ತು ಅಂತಂತಂದ್ರೆ ಹುಟ್ಟಿದ ಮೇಲೆ ಹೊಡಿಬಹುದ್ರಿ. ಗಿಡ ಸಾಯಂಗಿಲ್ಲ. ಅವಾಗ ಹತ್ತಿ ಗಿಡ ಸಾಯಂಗಿಲ್ಲ, ಉಳಿದೆಲ್ಲ ಕಳೆಗಳು ಸಾಯ್ತಾವ್. ಯಾವುದು ಅಂತಂದ್ರೆ 1 ಮಿಲಿಲೀಟರ್ ಕ್ವಿಜಾಲೋಫಾಪ್ ಅಂತ ಒಂದು ಬರ್ತದೆ. ಕ್ವಿಜಾಲೋಫಾಪ್ ಇಥೈಲ್ ಅಂತ ಹೇಳಿ ಬರ್ತೈತಿ. ಅದೊಂದು 1 ಮಿಲಿಲೀಟರ್. ಅದರ ಜೊತೆ ಪ್ಯಾರಾಥಿಯೋಬ್ಯಾಕ್ ಸೋಡಿಯಂ ಅಂತ ಇವು ಎರಡೂ ಕೂಡಿಸಿದಂತ ಕಳೆನಾಶಕ ಒಂದೈತ್ರಿ. ಇವನ್ನ ನೀವು ಬಿತ್ತಿದ ನಂತರ ಅವು ಗಿಡ ಕಾಣಕತ್ತ ಮೇಲೆ ಹೊಡೆದ್ರೂ ಸಹ ಗಿಡ ಸಾಯಂಗಿಲ್ಲ, ಕಳೆಗಳು ಹೋಗ್ತಾವ್. ಇದರಿಂದ ನಿಮ್ಗೆ 1 ತಿಂಗಳ 40 ದಿವಸ ಈಗ ಹೆಂಗೈತಿ ಅಂತಂದ್ರೆ ಹತ್ತಿಗೆ ಮೊದಲಿನ ಒಂದು 45-60 ದಿವಸಕ್ಕೆ ಏನಾದ್ರೂ ನಾವು ಕಳೆ ನಿಯಂತ್ರಣ ಮಾಡಿದ್ರೆ ಇಳುವರಿ ಬಂಪರ್ ಇಳುವರಿ ಬಂದೇ ಬರ್ತೈತಿ. ಸಾಕಷ್ಟು ದುಡ್ಡು ಉಳಿತೈತಿ. ಯಾಕಂತಂದ್ರೆ ಅದರಿಂದ ಆದಾಯ ಚೆನ್ನಾಗಿ ಬರಬೇಕು ಅಂತಂದ್ರೆ ಇವನ್ನೆಲ್ಲ ಮಾಡ್ಲೇಬೇಕಾಗ್ತೈತಿ. ಈ ಔಷಧಗಳು ಸಾಕಷ್ಟು ಸೇಫ್ ಅಂತಾರ್ರಿ. ನಾವು ಇದರಿಂದ ಮಣ್ಣಿಗೆ ಸಾಕಷ್ಟೇನು ಹಾನಿ ಆಗಂಗಿಲ್ಲ. ಆ ತರದ್ದು ಇವನ್ನೆಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯದಾಗ ಟೆಸ್ಟ್ ಮಾಡಿ ನಾವು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವು ಮಾರ್ಕೆಟಿಗೆ ಬಂದಿರ್ತಾವ. ಆಮೇಲೆ ಎತ್ತು ಉಪಯೋಗಿಸಿದ್ರೆ ಬಹಳ ಚಲೋ. ಅದ್ರ ರೈತರು ಇವತ್ತಿಗೆ ಆ ಜಾನುವಾರುಗಳನ್ನ ಸಾಕದೇ ತ್ರಾಸ ಆಗಾಕತ್ತೈತಿ ಅವರಿಗೆ. ಕಾರಣಾಂತರಗಳಿಂದ ಟ್ರಾಕ್ಟರ್ಗಳು ಬರಾಕತ್ತಾವು. ಸ್ವಲ್ಪ ಕಡಿಮೆ ತೂಕದ ಟ್ರಾಕ್ಟರ್ಗಳು 20-25 HP ಇಲ್ಲ 30-35 HP ಹಿಂದೆ ಕುಂಟಿ ಕಟ್ಟಿ ಅದನ್ನು ಜಗ್ಗಿಸ್ಕೋಬಹುದು. ಆದ್ರೆ ಸಾಲ್ನಾಗಿರುವಂತ ಕಳೆಗಳನ್ನ ಕೈಲಿಂದನೇ ತೆಗಿಬೇಕಾಗತ್ತೆ. ಕಳೆನಾಶಕಗಳನ್ನು ಉಪಯೋಗಿಸಿದ ಮೇಲೂ ಸಹ. ಈಗ ಡ್ರೋನ್ಗಳು ಬಂದಾವು. ಆ ಡ್ರೋನ್ಗಳಿಗೆ ಜೊತೆಗೆ ತಗೊಂಡು ನೀವು ಸ್ಪ್ರೇ ಮಾಡಬಹುದು. ದಿನಕ್ಕೊಮ್ಮಕ್ಲೆ 50 ಎಕರೆ ಅಷ್ಟು ಡ್ರೋನ್ ಕೆಲಸ ಮಾಡಿ ಹೋಗ್ಬಿಡ್ತೈತಿ. ಅದನ್ನು ಉಪಯೋಗಿಸ್ಕೋಬಹುದು. ಅಡ್ಡಿಲ್ಲ. ನಾಶಕಗಳನ್ನು ಉಪಯೋಗ ಮಾಡಿದ್ರೆ ಖಂಡಿತವಾಗಿ ಕೂಡ ನಿಮ್ಮ ಹತ್ತಿಗೇನು ತೊಂದರೆ ಆಗುದಿಲ್ಲ. ಅತಿ ಕಡಿಮೆ ಸಮಯದಾಗ ಕಂಟ್ರೋಲ್ ಜಾಸ್ತಿ ಆಗ್ತದೆ. ಆಮೇಲೆ ಹತ್ತಿ ಗಿಡ ದೊಡ್ಡದಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಒಮ್ಮೆ ಬೆಳೆದ ಮೇಲೆ ನೀವು ಚಿಂತೆ ಮಾಡಬೇಕಾಗಿದೆ. ಬೆಳೆದ ಮೇಲೆ ಅಷ್ಟಕ್ಕೆ ತಾನ ಕಳೆಗಳು ಕಡಿಮೆ ಆಗ್ತವೆ. ಆಮೇಲೆ ಈಗ ಬಹಳ ಮುಖ್ಯವಾಗಿ ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ, ಈಗ ನಾವು ಬೆಳೀತಾ ಇದೆ ಹತ್ತಿ, ಅವಾಗ ನಮ್ಗೆ ಕೀಟ ನಿರ್ವಹಣೆ, ರೋಗ ನಿರ್ವಹಣೆ ಬಹಳ ಅಗತ್ಯವಾದದ್ದಿದೆ. ಸಸಿಗಳು ಪೌಷ್ಟಿಕವಾಗಿ ಮೇಲೆ ಹೇಳ್ಬೇಕು ಅಂತಂದ್ರೆ ಗೊಬ್ಬರದನ್ನು ಬೇಕಾಗುತ್ತೆ. ಈಗ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ನಾವು ಏನ್ ಹೇಳಾಕತ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ, ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತೀವಿ. ಅದನ್ನ ತಂದು ಕಂಪಲ್ಸರಿ ಹಾಕಬೇಕ್ರಿ. 8-10 ಟನ್ ಸಿಗೋದ್ ಕಷ್ಟ ಆಗತೈತಿ ರೈತರಿಗೆ. ವರ್ಮಿ ಕಂಪೋಸ್ಟ್ ಅಂತ ಮಾಡಬಹುದು, ತಾವೇ ಮಾಡ್ಕೋಬಹುದು. ತ್ಯಾಜ್ಯ ವಸ್ತುಗಳು ಹೊಲದಾಗಿರೋನ ತಂದು ಹಾಕಿದ್ರೆ ನಮ್ಮ ವಿಶ್ವವಿದ್ಯಾಲಯದ ಹುಳ ಸಿಗ್ತಾವು. ತಗೊಂಡ್ಬಂದ ಹುಳ ಬಿಟ್ಟಿರ್ತಾವ್, ತಮ್ಮ ಕೆಲಸ ಮಾಡ್ತಿರ್ತಾವ. ಹುಳ ಬಂದದ್ದನ್ನ ಜಾಲರಿ ಒಳಗೆ ಹಿಡಿದು ತೆಗೆದು ಗೊಬ್ಬರ ಹಾಕಿದ್ರು ಸಹ ಸಾಕಷ್ಟು ಇಫೆಕ್ಟ್ ಆಗ್ತದೆ. ಮೊದಲಿಗೆ ಹಾಕಿದ್ಮೇಲೆ ಈ ಲೆಕ್ಕದಾಗ 150 NPK ಅಂತ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಹಂಗ ಆಡ ಭಾಷೆದಾಗ ಹೇಳ್ಬೇಕು ಅಂತಂದ್ರೆ ಯೂರಿಯಾ 4 ಚೀಲ, DAP 2 ಚೀಲ 50 kg ರೀ. ಆಮೇಲೆ ಪೊಟ್ಯಾಶ್ ಅಂತಾರ ಮ್ಯೂರೇಟ್, 2 ಚೀಲ. ಸೀದಾ ಗೊಬ್ಬರ ಇದ್ರೆ ಈ ಲೆಕ್ಕದಾಗ ಹಾಕ್ಬಹುದು. ಇಲ್ಲ ಕಾಂಪ್ಲೆಕ್ಸ್ ಬಂದಾವ 19 ಇಲ್ಲ 17 ಅದನ್ನ 5 ಚೀಲ ಹಾಕಿ ಮೇಲೆ 2 ಚೀಲ ಯೂರಿಯಾ ಹಾಕ್ಬೇಕು. ಇವಕ್ಕೆ ನಾವು ಹಂತವಾಗಿ ಹಾಕ್ಬೇಕ್ರಿ. ಮೊದಲಿಗೆ ಸಾರಜನಕ ಮತ್ತು ಪೊಟ್ಯಾಶ್ ಹಾಕಿ ಬಿಡಬೇಕು. ರಂಜಕ ಆಮೇಲೆ 2-3 ಸರ್ತಿ ಬಿಟ್ಟು ಸಾರಜನಕ ಒಡಿಬೇಕ್ರಿ. ಈಗ ಮೊದಲಿಗೆ 25% ಹಾಕ್ತೇವೆ ಅಂತ ಹೇಳಿರಿ. ಆಮೇಲೆ ಮಳೆ ಅನುಗುಣವಾಗಿ ಈಗ ನೀರಾವರಿ ಇದ್ರೆ ನೀರು ಕೊಟ್ಟು ಹಾಕೋದು, ಈ ಪ್ರಕ್ರಿಯೆ ರೈತರಿಗೆ ಗೊತ್ತೈತಿ. 2-3 ಸರ್ತಿ ಒಡೆದು ಹಾಕೋದ್ರಿಂದ ಹಂತವಾಗಿ ಗಿಡಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಇವೇನದಾವು ಅವು ಸಿಗ್ತಾವ್. ಸ್ಪ್ಲಿಟ್ ಅಂತೇವ್ರಿ ನಾವು. ಅದನ್ನ ಮಾಡಬೇಕು. ಒಮ್ಮಕ್ಲೆ ಹಾಕೋದ್ರಿಂದ ಸಾಕಷ್ಟು ಲಾಸು ಆಕೈತಿ, ಸಿಗೋದಿಲ್ಲ. ಆ ಗಿಡಕ್ಕೆ ಅವಾಗ ಉಪಯೋಗ ಆಗಂಗಿಲ್ಲ. ಇದನ್ನ ಮಾಡಬಹುದು. ಅದೇ ಈಗ ನಾವು ನೀರಾವರಿಗೆ ಹೇಳಿದೆ, ಈಗ ನಮ್ಮಲ್ಲಿರುವಂತ ಒಣ ಬೇಸಾಯ ಅದೇ ಜಾಸ್ತಿ ಇರೋದ್ರಿಂದ ಅಲ್ಲೊಂದ್ ಸ್ವಲ್ಪ ಈ ಗೊಬ್ಬರ ಕಡಿಮೆ ಆಕೈತಿ. 60-30 ಕಳಿಸ್ತೇವ್ರಿ. ಅವಾಗ ಯೂರಿಯಾ 2 ಚೀಲ ಹಾಕ್ಬೇಕಾಕೈತಿ 4 ಬದ್ಲಿ, DAP 1 2 ಬದ್ಲಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ 1 2 ಬದ್ಲಿ. ಈ ತರ ಮಾಡ್ಕೊಂಡು ಹಾಕ್ಬಹುದು. ಕಾಂಪ್ಲೆಕ್ಸ್ ಇದ್ದು 3 ಚೀಲ ಹಾಕಿ ಮ್ಯಾಗ 1 ಚೀಲ ಯೂರಿಯಾ ಹಾಕ್ಬಹುದು. ಇದು ಒಂದು ಗೊಬ್ಬರದ್ದು ಒಂದು ಪ್ರಕ್ರಿಯೆ. ಇದ್ರ ಏನಂತಂದ್ರೆ ಭೂಮಿಯಲ್ಲಿ ಒಂದ್ ಸ್ವಲ್ಪ ಹಸಿ ಇರುವ ಟೈಮ್ ನ ಹಾಕಿದ್ರೆ ಸ್ವಲ್ಪ ನೆಲ ಬಗದು ಅಥವಾ ಗೆರಿ ಕೊರದು ಬಹಳ ಪರಿಣಾಮಕಾರಿಯಾಗಿ ಗಿಡಕ್ಕೆ ಸಿಗುವಂತ
ಒಂದು ಪದ್ಧತಿಗಳು ಅದಾವ. ನಾವು ಮಾಡ್ತಿರ್ತೇವೆ, ಬಂದ್ ರೈತರು ನಮ್ಮಲ್ಲಿ ನೋಡಿ. ಈಗ ಪ್ರೊಫೆಸರ್ ರಾಜೇಶ್ ಅವರೇ, ಈ ಗೊಬ್ಬರ ಹಾಕೋದು ಅಂತ ಅನಿವಾರ್ಯ ಆಗ್ಬಿಟ್ಟದೆ. ಯಾಕಂದ್ರೆ ಈ ಸಾವಯವ ಅಂಶ ಭೂಮಿಯಲ್ಲಿಲ್ಲ, ಮಣ್ಣಿನಲ್ಲಿ ಸತ್ವ ಬರ್ಬರ್ತಾ ಕಡಿಮೆ ಆಗ್ಲಿಕ್ಕೆ ಸೌಳು ಜವಳ ಆಗ್ಬಿಟ್ಟದೆ. ಎಷ್ಟೋ ಕಡೆ ಅದು ಯಾಕಾಗ್ತದ ಅಂದ್ರೆ ಹತ್ತಿ ಮೇಲೆ ಹತ್ತಿ ಹಾಕಾಕತ್ತಾರ ರೈತರು. ಅದನ್ನೊಂದು ಬಿಡ್ಬೇಕು ದಯಮಾಡಿ. ಖಂಡಿತ. ಒಂದಾದ್ಮೇಲೆ ಇನ್ನೊಂದು ಅಂತರ್ ಬೇಸಾಯ ಮಾಡಬೇಕು. ಹತ್ತಿವನೇ ಆಗ್ಬೇಕಂತಂದ್ರೆ ಒಂದ್ 3 ವರ್ಷ ಆದ್ಮೇಲೆ 1 ವರ್ಷ ಹತ್ತಿ ಬಿಡ್ರಿ, ಬೇರೆ ಹಾಕ್ರಿ. ಇಲ್ಲ ದೊಡ್ಡ ರೈತರಾದ್ರೆ ಹೊಲ ಚೇಂಜ್ ಮಾಡಿದ್ರು ಬರ್ತೈತಿ. ಈ ಹೊಲ ಮೊದಲೆಲ್ಲ ಎಷ್ಟು ಜೋಳ ಬೆಳಿತಿದ್ರಿ, ಜೋಳ ಸಹಿತ ಹೊರಗೆ ತಗೊಳ್ತಾರೆ. ಈಗ ಅವರೇ ಹತ್ತಿನ ಬೆಳಿತಾ ಎಲ್ಲ ಅದರಿ. ಈಗ ಅದು ದುಡ್ಡು ಬರ್ತೈತಿ ಅಂತ ಹೇಳಿ ಆಗದ ಅದು ಏನಿಲ್ಲ, ಸಹಜ ಐತ್ರಿ. ಆದ್ರೆ ಈ ತರದ ಒಂದು ಬದಲಾವಣೆಗಳು ಏನ್ ಭೂಮಿಯ ಮಣ್ಣು ಅದು ಒತ್ತಡವನ್ನು ತಡ್ಕೊಳ್ಬೇಕು. ಹೀಗಾಗಿ ಈ ಸರ್ಕಾರಿ ಗೊಬ್ಬರಗಳ ಮೇಲೆ ಅವಲಂಬಿತ ಆಗಿರ. ಆಮೇಲೆ ಸಾಕಷ್ಟು ಖರ್ಚು ಮಾಡ್ಬೇಕಾಗ್ತದೆ. ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಅವ್ರ ಸಸಿ ಚಲೋ ಬೆಳಿಬೇಕು. ಸಸಿ ಏನಾದ್ರು ನ್ಯೂನತೆಗಳು ಕಂಡು ಬಂತಂದ್ರೆ ಈಗ ಎಲೆ ಕೆಂಪಾಗೋದು ಅದಂತೂ ಇತ್ತಿತ್ತಲಾಗ ಒಂದ್ ಸ್ವಲ್ಪ ಜಾಸ್ತಿನ ಆಗಾಕತ್ರಿ. ಯಾಕಂದ್ರೆ ಬಿಟಿ ಹೆಂಗೈತಿ ಅಂತಂದ್ರೆ ಪ್ರಕ್ರಿಯೆ, ಹುಳ ಕಂಟ್ರೋಲ್ ಆದ ಕೂಡಲೇ ಕಾಯಿ ಚಲೋ ಹಿಡಿಯಾಕತ್ತಿ ಬಿಟ್ಟಾವ್. ಎಲ್ಲಿವರೆಗೂ ಅಂದ್ರೆ ಗಿಡಕ್ಕೊಮ್ಮ 100 ಕಾಯಿ ಹಿಡಿತಾವ್ರಿ. ಅವಾಗ ಭೂಮಿಯೊಳಗಿರುವಂತ ಸತ್ವಾದ ಗಿಡ ಎಳ್ಕೊಂತೈತಿ. ಹತ್ತಿ ಕಾಯಿಗಳು ಅಂತ ಕಾಯಿ ಬೆಳೆಯಾಕ ಜಲ್ದಿ ಅಲ್ಲಿ ಹೋಗಾಕತ್ತಿ ಬಿಡ್ತೈತಿ. ಎಲಿಗಳು ಕಡಿಮೆ ಸಿಗಾಕತ್ರಿ, ಎಲಿ ಕೆಂಪಾಗಕತ್ತಿ ಬಿಡ್ತಾವ. ಅದರ ಅರ್ಥನೇ ಈಗ ಅಲ್ಲೊಂದ್ ಸ್ವಲ್ಪ ಪೋಷಕಾಂಶಗಳ ಕೊರತೆ ಕಾಣಾಕತ್ತೈತಿ. ಅವಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಯೂರಿಯಾ ಇಲ್ಲ 19 ಪ್ಲಸ್ ಅದ್ರ ಜೊತೆಗೆ ಸೇರ್ಕೊಂಡು ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಬೆಳೆ ಉಪ್ಪು ಸಿಗ್ತದ್ರಿ. ಇವು ಎರಡೂ ಒಂದೊಂದು 10 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಒಂದು 3 ಸರ್ತಿ ಇಲ್ಲ 2 ಸರ್ತಿ ಹಸಿ ಇದ್ದಾಗ ಒಂದು 70, 85, 100 ದಿವಸದ ಲೆಕ್ಕದಾಗ ಒಂದು 3 ಸರ್ತಿ ಅದ್ರ ಮೇಲೆ ಸಿಂಪಡಿಸ್ಬಿಟ್ರೆ ಬೆಳೆ ಮೇಲೆ ಸಾಕಷ್ಟು ಉಪಯೋಗ ಆಕೈತಿ. ಆಮೇಲೆ ಇದ್ರದ್ದು ಒಂದು ವಿಶೇಷತೆ ಏನಂತಂದ್ರೆ ಇದನ್ನ ನೀವು ಬೇರೆ ಯಾವ್ದಾದ್ರು ಕೀಟನಾಶಕ ಅದು ಹೊಡಿತಿರ್ತವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿದ್ರು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ನಾವು ನಿರ್ವಹಣೆ ಮಾಡಿದ್ವಿ ಅಂದ್ರೆ ಮುಂದೆ ಮೊಗ್ಗು ಮತ್ತೆ ಕಾಯಿ ಅದು ಉದುರ್ತಾವ್ರಿ. ಯಾಕಂತಂದ್ರೆ ಈಗ ಒಮ್ಮಕ್ಲೆ ಗಿಡಗಳಿಗೆ ಶಾಕ್ ಹೊಡೆದಂಗ ಆಕೈತಿ. ಬಹಳ ದಿವಸದಿಂದ ಮಳೆ ಆಗಿನೆಲ್ಲ ಒಮ್ಮಕ್ಲೆ ಮಳೆ ಆತಂತಂದ್ರೆ ಇದ್ ಕಾಯಿ ಮೋಪುಗಳು ಅವೆಲ್ಲ ಪಕ್ ಅಂತ ಉದುರಿಸ್ಬಿಡ್ತೈತಿ. ಅದಾತಂದ್ರೆ ಅಷ್ಟು ಹೋಗೇ ಬಿಡ್ತಾವ ಕಾಯಿ. ಅದರ ಇದ್ರೊಳಗೆ ನಾವು ನೋಡೋದು ಅಂತಂದ್ರೆ ಒಂದು ಪ್ಲಾನೋಫಿಕ್ಸ್ ಅಂತ ಬರ್ತೈತಿ. ಅದೇನಿಲ್ರಿ, ನ್ಯಾಫ್ಥಲಿನ್ ಅಸೆಟಿಕ್ ಆಸಿಡ್ ಅಂತೇವೆ, ಆಮ್ಲದ್ದು ಒಂದು ಇದ್ರದ್ದು. ಬಹಳ ಹುಷಾರಾಗಿ ಹೊಡಿಬೇಕಾಕೈತಿ. ಇದ್ರೊಳಗೆ ಒಂದೇನ ಹೇಳೋದು ಅಂದ್ರೆ 1 ಲೀಟರ್ಗೆ 0.25 ml ಅಂತೇಳಿ ಅಂದ್ರೆ ಗಿರ್ದ ml ಅಷ್ಟ ಹಾಕಬೇಕಾಕೈತಿ. ಅಂದ್ರೆ ಈ 16 ಲೀಟರ್ ಟ್ಯಾಂಕ್ ಇತ್ತಪ್ಪ ಅಂತಂದ್ರೆ 4 ml ದಾಟಬಾರ್ದು. ಇದನ್ನ ಹಾಕಿ ನೀವು ಒಂದ್ 2 ಸರ್ತಿ ಆ ಟೈಪ್ ಬಂದಾಗ ಈಗ ಉದುರ್ಬಹುದಪ್ಪ, ಈಗ ಮೋಡ ಕವಿದ ವಾತಾವರಣ ಇರ್ತೈತಿ, ದಬಕ್ನ ಮಳಿ ಬರ್ಬಹುದು. ಅಂತ ಟೈಮ್ನಾಗ ಇದನ್ನ ಹೊಡ್ಕೊಂಡ್ಬಿಟ್ರಿ ಅಂತಂದ್ರೆ ಸಾಕಷ್ಟು ಕಂಟ್ರೋಲ್ ಬರ್ತಾವ, ಉದುರೋದು ಕಡಿಮೆ ಆಗ್ತೈತಿ. ಇದು ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂತ ಕೆಲಸಗಳು ರೀ. ಮುಖ್ಯವಾಗಿ ಇನ್ ಮುಂದೆ ರಸಾಯನ ಕೀಟಗಳು, ಆಮೇಲೆ ಕಾಯಿ ಕೊರಕಗಳು, ಇವು ಅಂತೂ ಇವೇ ಒಂದು ದೊಡ್ಡ ತಲೆಬೇನೆ ಸಮಸ್ಯೆ ಆಗ್ಯದ. ಮೊದಲ ನಿರ್ಲಕ್ಷ್ಯ ಮಾಡಿದ್ರು ನಮ್ಮ ರೈತ ಬಾಂಧವರು. ಅವಾಗ ಏನದ ಇದು ಬಿಟಿ ಹತ್ತಿ ಇದು ಜೆನೆಟಿಕಲಿ ಮಾಡಿಫೈಡ್ ಅದ, ನಮ್ಗೇನ್ ರೋಗ ಬರುದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ರು. ಅದಾತ್ರಿ. ಯಾಕಂತಂದ್ರೆ ಅವಾಗ ಹಂಗಿತ್ತು ಪರಿಸ್ಥಿತಿ, ಏನ ಇದಕ್ಕೆ ಔಷಧ ಹೊಡೆಯಂಗಿಲ್ಲ ಅನ್ನೋ ಒಂದು ಅವರು ಒಂದು ಪ್ರಚಾರನು ಹಂಗ ನಡೆದ ಹೊಸ ಬಂದಾಗ ಅವಾಗ ರೈತರು ಅದನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿದ್ರು. ಅಂದ್ರೆ ಕೆಲಸ ಕಡಿಮೆ ಅಂದ್ಕೊಳ್ಳೋ ಬಹಳ ಖುಷಿ ಆಗ್ಬಿಟ್ರು ಅವರು. ಅಂದ್ರೆ ರೊಕ್ಕ ಉಳಿತೈತಲ್ರಿ ಪಾಪ. ಆವಾಗ ಇದಕ್ ಹೊಡೆಯೋದಿಲ್ಲ. ಇಲ್ಲ ಅಂದ್ರೆ ಹತ್ತಿಗೆ ಮೊದ್ಲಿಗೆ ಯಾವಾಗ ಇತ್ತು ಅಂತಂದ್ರೆ 4 ದಿವಸಕ್ಕೊಮ್ಮೆ ಹೋಗಿ ಸಿಂಪರಣೆ ಮಾಡೋ ಪರಿಸ್ಥಿತಿ ಬಂದಿತ್ತು ನಮಗೆ 2004 ತನ ಅಂತ ಹೇಳಿದ್ರು. ಮುಂದೆ ಇದು ಬಂದ್ಮ್ಯಾಗ ಅಲ್ಲಿ ಇರೋದೇ ಈಗ ಒಂದು ಇದು ಹತ್ತಿಯ ಕಾಯಿ ಕೊರಕ ದೊಡ್ಡದು, ಅದಕ್ಕೋಸ್ಕರ ಮಾಡಿರೋ ಟೆಕ್ನಾಲಜಿ ರೀ ಇದು. ಬಿಟಿ ಬಂದ್ ಕೂಡಲೇ ಅದಕ್ಕೆ ಔಷಧ ಹೊಡೆಯೋದ್ ಬೇಕಾಗಿರ್ಲಿಲ್ಲ. ಇವತ್ತು ಅದನ್ನ ಹೊಡೆಯಂಗಿಲ್ಲ, ನಾವು ಹೇಳಂಗಿಲ್ಲ. ಆದ್ರೂ ಅದೊಂದ್ ಸ್ವಲ್ಪ ಮರುಕಳಿಸ್ತೈತಿ. ಯಾಕಂತಂದ್ರೆ ಸಹಜ್ರಿ ಅದು. ಈಗ 20 ವರ್ಷ ಆಯ್ತು, 20-22 ವರ್ಷ ನಾವು ಔಷಧ ಹೊಡೆದಂಗ್ ಹುಳುಗಳು ಗಟ್ಟಿ ಆಗತ್ತೆ. ಹೆಂಗ್ ನಮಗ್ ಹಗಲೆಲ್ಲ ನೆಗಡಿ ಬರ್ತೈತಿ ಹಂಗ ಆಗತ್ತದ. ಈಗ ಅವಕ್ಕೆ ಆಗತ್ ಕೂಡಲೇನ ಅದು ಹೊಳ್ಳಿ ಇದು ಮಾಡೋದ್ರಿಂದ ಔಷಧ ಬರ್ತೈತಿ. ಬಟ್ ಇವತ್ತಿಗೂ ಸಾಕಷ್ಟು ಉಳಿತಾಯಗಳು ಆಗಾಕತ್ತಾವು. ಅದು ಹೊಡಿಲಾರ್ದದ ಕಾರಣ ಏನಾಯ್ತು, ಬೇರೆ ಹುಳುಗಳು ಆ ಔಷಧ ಹೊಡೆದಾಗ ಕಂಟ್ರೋಲ್ ಆಗೋ ಅವೆಲ್ಲ ದೊಡ್ಡ ಆಗ್ಬಿಟ್ಟಾವ್ರಿ. ರಸ ಹೀರೋ ಕೀಟಗಳು ಒಂದು ಅತಿ ಮುಖ್ಯವಾದ ಕೆಟಗರಿ ಅಂತ ಆವಾಗ ನಾವು ಗಮನ ಕೊಡ್ತಿರ್ಲಿಲ್ಲ. ಇವತ್ತಿಗೆ ಅವೇ ಒಂದು ದೊಡ್ಡ ಕಂಟಕ ಹತ್ತಿಗೆ. ನೋಡ್ರಿ, ಇನ್ನು ಸಣ್ಣವಿದ್ರೆ ಒಳಗೆ ಹೋಗಿ ಎಲ್ಲ ಮುಗಿಸಿ ಹೊರಗೆ ಬರ್ತಾವ. ಈ ರಸಾಯನ ಕೀಟಗಳು ಹೆಂಗ್ ಆಗ್ಯಾವು ಅಂತಂದ್ರೆ ಗಿಡಗಳು ಹುಟ್ಟಿ ಮ್ಯಾಗ ಬಂದು ನೀವು ಹತ್ತಿ ಬಿಡಿಸೋತನಾನು ಬೇರೆ ಬೇರೆ ಹಂತೊಳಗೆ ಬೇರೆ ಬೇರೆ ತರದ ರಸಾಯನ ಕೀಟಗಳು ಕಾಣಕತ್ತಾವ್ರಿ. ಔಷಧಗಳು ಬೇರೆ ಬೇರೆ ಹೊಡೆಯೋದು ಬಂದೈತಿ. ರೈತರ ಪರಿಸ್ಥಿತಿ ಒಂದ್ ಸ್ವಲ್ಪ ಗಂಭೀರ ಆಗಕತ್ತೈತಿ. ಬಟ್ ಒಂದ್ ಏನ್ ಚಲೋ ಆಗಕತ್ತದ ಅಂದ್ರಿ, ಈ ಇತ್ತಿತ್ಲಾಗ ಬರ್ತಿರುವಂತ ಔಷಧಗಳು ಮೊದ್ಲಿನಷ್ಟು ಹಾನಿಕಾರಕ ಇಲ್ರಿ. ಅವು ಹುಳ ಸಾಯ್ತಾವ್, ಮನುಷ್ಯರ ಮ್ಯಾಗಾತು ಅಥವಾ ವಾತಾವರಣದ ಮ್ಯಾಗಾತು ಅಥವಾ ಮಣ್ಣಿನ ಮೇಲಾತು. ಅವುಗಳ ಸೈಡ್ ಎಫೆಕ್ಟ್ ಅಂತ ನಾವ್ ಏನಂತೇವೆ ಪ್ರಭಾವ ಕಡಿಮೆ ಐತಿ. ಔಷಧಗಳು ಚಲೋ ಆಗಾಕತ್ತಾವು. ಆಮೇಲೆ ಕಡಿಮೆ ಮೊದ್ಲಿಗೆ 10 ml ಹಾಕ್ತಿದ್ವಿ, ಈಗ ಬರೇ ನಾವು 4 ಲೀಟರ್ಗೆ 1 ml ಹಾಕ್ರಿ, ಇಲ್ಲ 0.25 ಒಂದು ಗಿರ್ದ ಗ್ರಾಮ್ನಷ್ಟು
ಈ ತರದ ಒಂದು ಪ್ರಕ್ರಿಯೆ ನಡೆದೈತಿ. ಎಲ್ಲದೂ ಒಳ್ಳೇದಕ್ಕೆ ಆಗಾಕತ್ತೈತಿ. ನಾವು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಬರಂಗಿಲ್ರಿ ಹತ್ತಿ. ಹೌದು, ಇಳುವರಿನ ಕಡಿಮೆ ಆಗ್ಬಿಡುತ್ತೆ, ಬಹಳ ಕಡಿಮೆ ಆಗ್ತದ್ರಿ. ಈಗ ಈ ರಸಕಿರು ಕೀಟಗಳ ಬಗ್ಗೆ ಹೇಳ್ರಲ್ಲ, ಏನ್ ಮಾಡ್ತೈತೆ ಅದು? ರಸ ಹೀರೋ ಕೀಟಗಳೊಳಗೆ ಈಗ ಜಾಸಿಡ್ ನುಸಿ ಅವು ಬರ್ತಾವ್ರಿ. ಅದಕ್ಕಿಂತ ಒಂದು ಈಗ ಹೊಸದಾಗಿ ನಾವು ಬರ್ತಿರೋದು ಒಂದು ಮಿರಿಡ್ ತಿಗಣಿ ಅಂತ ಬರ್ತೈತ್ರಿ. ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದ್ರದ್ದು ನಿಮಗ್ ಕಾಣಂಗೇ ಇಲ್ಲ ಅದು ಬಂದೈತಿ ಅಂತ ಹೇಳಿ. ಯಾಕಂತಂದ್ರೆ ಜಾಡದ ಮನಿ ಇರ್ತೈತಿ, ಸಣ್ಣದ ಮೋಪಿದ್ದಾಗ ಒಳಗ್ ಕುಂತಿರ್ತೈತಿ. ನೀವು ಹೋಗಿ ಹತ್ತಿ ಮೋಪ ಹಿಂಗ ಹೂ ಒಂದ್ ಸ್ವಲ್ಪ ತೆಗೆದ್ ನೋಡಿದಾಗ ಅದಿನ ನಿಮ್ಗೆ ಪಿನ್ನಿನ ಸೈಜ್ ಇರ್ತದ್ರಿ ಕಾಯಿ. ಅವಾಗ ತೆಗೆದ್ ನೋಡಿದಾಗ ಓಡಿ ಹೋಗ್ಬಿಡ್ತೈತಿ ಕೈ ಮ್ಯಾಗ ಏರಿ. ಸ್ವಲ್ಪ ಮಣ್ಣಿನ ಬಣ್ಣನ ಇರ್ತದ, ಕಾಣಂಗಿಲ್ಲದು. ಆಮ್ಯಾಗ ಅದು ಒಂದ್ ಸ್ವಲ್ಪ ಕುಕ್ಕಿ ಹೋತಂದ್ರೆ ಉದುರೇ ಹೋಗಿರ್ತೈತಿ ಹೂ. ನೀವ್ ಏನಾದ್ರೂ ಒಂದ್ 2 ದಿವಸ ಇಲ್ಲ 3 ದಿವಸ ಬಿಟ್ರಿ ಅಂತಂತಂದ್ರೆ ನಿಮ್ ಹೊಲನ ಖಾಲಿ ಆಗ್ಬಿಡ್ತೈತಿ. ಇದು ಇತ್ತಾಗ ನಾವು ಬಹಳ ನೋಡೇವ್ರಿ ಮಿರಿಡ್. ಹಿಂಗಾಗಿ ಅದಕ್ಕಾಗಿ ಹೊಸದಾಗಿ ಬಂದಿರುವಂತ ಔಷಧಗಳನ್ನ ನಾವು ಮೊದ್ಲಿಗೆ ಹೊಡೀರಿ. ಒಂದ್ 5 ಮಿರಿಡ್ ಗಿಡಕ್ಕೆ ಕಂಡುಪ ಅಂತಂತಂದ್ರ ಔಷಧ ಹೊಡ್ಯಾಕ್ ಚಾಲು ಮಾಡಿ ಬಿಡ್ರಿ ಅಂತ ಹೇಳ್ತೇವೆ. ಆ ಔಷಧಗಳಿಗೆ ಪ್ರೊಫೆನೋಫಾಸ್ ಅಂತ ಒಂದು ಬರ್ತದ, ಅದು 2 ml. ಇಲ್ಲ ಅದಕ್ಕಿಂತ ಚೆನ್ನಾಗಿರೋದು ಅಂತಂದ್ರೆ ಇವ್ನ ಹೆಂಗ್ ಮಾಡ್ಬೇಕಂದ್ರೆ ಈಗ ಒಂದ್ ಪ್ರೊಫೆನೋಫಾಸ್ ಹೊಡೆದ್ರಿ ಅಂತಂದ್ರೆ 2-3 ಸತಿ ಹೊಡಿಬೇಕಾಗ್ತೈತಿ. ಫಿಪ್ರೋನಿಲ್ ಅಂತ ಬರ್ತದ್ರಿ, ಅದು 1 ml. ಸೊ ಈ ತರದ ಒಂದ್ 2 ಇವನ್ನ ನಾವು ಬದಲಾಯಿಸಿ, ಈಗ ಪ್ರೊಫೆನೋಫಾಸ್ ಹೊಡೆದ ಕೂಡಲೇ ಮತ್ತೆ ನೆಕ್ಸ್ಟ್ ಆದ ಕೂಡಲೇ ಮತ್ತೆ ಅದನ್ನ ಹೊಡಿಬಾರ್ದು, ಫಿಪ್ರೋನಿಲ್ ಹೊಡಿಬೇಕು. ಸೊ ಈ ತರ ಹೊಡೆಯೋದ್ರಿಂದ ಮಿರಿಡ್ ತಗಣೆ ಕಂಟ್ರೋಲಿಗೆ ಬರ್ತೈತಿ. ಆಮ್ಯಾಗ ಬಹಳ ಇರಂಗಿಲ್ರಿ ಇದು ಮಿರಿಡ್ ತಗಣೆ. ಒಮ್ಮೆ ಕಾಣಿಸ್ತು ಅಂತಂದ್ರೆ ಈಗ 1-2 ಸ್ಪ್ರೇ ಒಳಗೆ ಅದನ್ನ ನಾವು ಹತೋಟಿಗೆ ತಂದು ಬಿಡಬಹುದು. ಅಂದ್ರೆ ಒಟ್ಟ ಈ ಕೀಟಗಳಿಂದ ನಾವು ರಕ್ಷಣೆ ಮಾಡ್ಕೊಂಡ್ರೆ ಈ ಇತ್ತಿತ್ತಲಾಗಿ ಇದನ್ನ ಡ್ರೋನ್ ದಲ್ಲಿನೂ ಹೊಡಿಬಹುದ್ರಿ. ಇಲ್ಲ ಈಗ ಟ್ರಾಕ್ಟರ್ ಮೇಲೆ ಹಾಕ್ಯಾರ, ಸಾಕಷ್ಟು ಜಾಗ, ಈಗ ಒಂದು 10 ಎಕರೆ ದಿನಕ್ಕೆ ಇಲ್ಲ 20 ಎಕರೆ ಹೊಡೆದ್ ಬಿಡಬಹುದು. 4 ದಿವಸ ಹೊಡೆಯೋದ್ರ ಬದಲಿ 1 ದಿವಸ ಹೊಡೆದ್ರೆ 16 ಸತ್ರ ಅಷ್ಟು ಕಾಯಿ ಉಳ್ದಂಗ ನಮಗ್. ಹೌದು, ಆ ದೃಷ್ಟಿಯಿಂದ ಡ್ರೋನ್ಗಳು ಬಹಳ ಪರಿಣಾಮಕಾರಿ ಕೆಲಸ. ಈಗ ಅವು ಪ್ರೈವೇಟ್ ಕಂಪನಿಗೆ ಎಕರೆಗೆ ಅವರು ರೇಟ್ ಫಿಕ್ಸ್ ಮಾಡಿಬಿಟ್ಟಾರ. ಈಗ ಒಂದ್ 350 ಇಲ್ಲ 400 ರೂಪಾಯಿ ಹಿಂಗಿರ್ತಾರೆ. ಚಲೋ ಬಿಡ್ರಿ, ಬಹಳ ಜಲ್ದಿ ಆಗಿಬಿಡ್ತದ ನಿಮ್ಗೆ. ಡ್ರೋನ್ ಅಂದ್ರೆ ನೀವು ಹೊಲಕ್ಕೂ ತೊಂದರೆ ಆಗುದಿಲ್ಲ, ಗಿಡಗಳಿಗೇನು ತೊಂದರೆ ಆಗುದಿಲ್ಲ. ನೀವು ಮ್ಯಾಗ್ನಿಂದ ಹೊಡೆದು ಹೋಗ್ಬಿಡ್ತಾರ ಅವರು. ನೀವು 10 ಎಕರೆ 1 ದಿವಸ ಅದಕ್ಕೊಂದ್ ಸ್ವಲ್ಪ ಔಷಧ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗ್ತೈತಿ. ಆ ಟೆಕ್ನಾಲಜಿ ಅದನ್ನು ಉಪಯೋಗಿಸ್ಕೋಬಹುದು. ಬರ್ತೈತ್ರಿ ಅವು ಒಂದಿಲ್ಲ ಒಂದು ದಿವಸ ಇವ್ ರೈತರಿಗೆ ಹೆಂಗ ಆಳುಗಳು ಸಿಗೋದು ಕಷ್ಟ ಆಗಕತ್ತೈತಿ. ಹೊಸ ಟೆಕ್ನಾಲಜಿಗಳು ಬರ್ತಾವ. ಅಂದ್ರೆ ದೊಡ್ಡ ರೈತರು ಅದನ್ನ ಉಪಯೋಗ ಮಾಡ್ಕೋಬಹುದು. ಈಗ ಮಾಡ್ಬೋದ್ರಿ, ಸಣ್ಣ ರೈತರಿಗೆ ಅದು ಕಷ್ಟ ಅದ. ಯಾಕಂದ್ರೆ ಈಗ ಒಂದು ಸಣ್ಣ ಮಷೀನ್ ಬರಾಕತ್ತೈತಿ. ಬೇರೆ ದೇಶದಾಗ ಆಗ್ಯದ, ನಮ್ ದೇಶದಾಗ ಭೋಪಾಲ್ದಾಗ ಒಂದು ಸಂಸ್ಥೆ ಐತಿ ನಮ್ದೇ ಗವರ್ಮೆಂಟ್ ಅವ್ರು ಮಾಡಾಕತ್ತಾರ. ಹೆಂಗಂತಂದ್ರೆ ಒಂದೇ ಸಾಲ ಕಟಾವ್ ಮಾಡುವಂತದ್ದು ಒಂದು. ಈಗ ನಿಮ್ಗೆ ಇರೋ ಟ್ರಾಕ್ಟರ್ಗೆ ಅದನ್ನ ಜೋಡಿಸ್ಕೋಬಹುದು. ಈ ತರದ್ದು ಮಾಡಬಹುದ್ರಿ. ಯಾಕಂದ್ರೆ ಇದೇನು ನಾವು ತಾಂತ್ರಿಕತೆ ಇಂಜಿನಿಯರಿಂಗ್ ಅಂತ ಏನಂತೇವ್ರಿ, ಅದನ್ನ ಸ್ವಲ್ಪ ಸರಳ ಅದ. ನಮಗ ಈಗ ಗಿಡಗಳನ್ನ ಹೊಸ ಗಿಡ ಮಾಡೋದಕ್ಕಿಂತ ಮಾಡಬಹುದು, ಮಾಡಾಕತ್ತಾರ. ಆದ್ರೆ ಈ ಮಷಿನ್ ನಾವು ಕಟಾವ್ ಮಾಡ್ಬೇಕು ಅಂತಂದ್ರೆ ನಮ್ದು ಗಿಡಗಳ ಅಂಗ್ಲ ಇರಬೇಕು, ಅಂದ್ರೆ ಅಡವಿದ್ರೆ ಬೇಕಾಗಿಲ್ಲ. ಈಗ ಇದು HDPS ಅಂತ ಹೇಳಿದ್ನಲ್ಲ, ಹೈ ಡೆನ್ಸಿಟಿ, ಅದಕ್ಕೆ ಅವರು 93 ಫೀಟ್ ಇಡ್ತಾರೆ. ಆ 3 ಫೀಟಿಗೆ ಆಗುವಂತ ಟ್ರಾಕ್ಟರ್ಗಳು ಅದಾವು. ಗಾಳಿ ಚೇಂಜ್ ಮಾಡಿ ಕುಂಡ್ರಿಸಿದ್ರ ಹಿಂದ ಮಷಿನ್ ಬರ್ತಿರ್ತೈತಿ. ಸೊ ಆ ಮಷಿನ್ ಹೆಂಗಿರ್ತದ ಅಂದ್ರೆ ಗಿಡನ ಒಳಗ್ ಹೋಗ್ತದ್ರಿ, ಗಿಡ ಅಲ್ಲೇ ಉಳಿತೈತಿ. ಬಟ್ ಗಿಡದಾಗಿರೋ ಎಲ್ಲಾ ಹತ್ತಿನೂ ಅದು ಎಳ್ಕೊಂತೈತಿ. ಒಂದ್ 2 ತರದ ಪ್ರಕ್ರಿಯೆಗಳು ಅದಾವು, 2 ತರದ ಮಷಿನ್. ಅದ್ರೊಳಗೆ ಅದು ಎಳ್ಕೊಂತೈತಿ. ಎಳ್ಕೊಂಡು ಆಮೇಲೆ ಸ್ವಚ್ಛ ಮಾಡ್ತದೆ. ಸ್ವಚ್ಛ ಮಾಡಬೇಕು, ಯಾಕಂದ್ರೆ ಒಂದಿಷ್ಟು ಎಲಿ ತುಣುಕುಗಳು ಅವು ಹೋಗ್ತಾವು. ಅದಕ್ಕೂ ಔಷಧ ಬಂದಾವ್. ಮೊದ್ಲಿಗೆ ಎಲ್ಲಾ ಎಲಿ ಉದುರಿಸುವಂತ ಔಷಧಗಳು ಬಂದಾವ್, ಬರ್ತದೆ. ಈ ಒಂದು ಹೊಸ ಟೆಕ್ನಾಲಜಿ ಅಂತೇವೆ ನಾವು. ಹೈ ಡೆನ್ಸಿಟಿ, ಅತಿ ಸಾಂದ್ರತೆ ಪ್ಲಾಂಟಿಂಗ್ ಮಾಡೋದು. ಮೊದ್ಲಿಗೆ ಮೇಲೆ ಔಷಧ ಹೊಡೆದಾಗ ಎಲ್ಲಾ ಎಲಿಗಳು ಉದುರ್ತಾವು, ಕಾಯಿಗೆ ಏನಾಗಿಲ್ಲ, ಯಾಕಂದ್ರೆ ಕಾಯಿ ಹೊಡೆದ್ ನಿಂತಿರ್ತಾವು. ಆಮ್ಯಾಗ ಇದನ್ನ ನೀವು ಮಷಿನ್ ಹಾಕಿದ್ರಿ ಅಂತಂದ್ರೆ ಬಂದಿರೋ ಹತ್ತಿನಷ್ಟ ಅದು ಎಳ್ಕೊಂತತಿ. ಎಳ್ಕೊಂಡು ನೀವು ಪ್ರೀ ಕ್ಲೀನಿಂಗ್ ಅಂತಾರ ಜಿನ್ನಿಂಗ್ ಇದಕ್ ಹೋದಾಗ. ಸೊ ಅಲ್ಲೇ ಎಕರೆ ಗಂಟ್ಲೆನೆ ನೀವು ಹಂಗೆ ತಾಸಿಗೆ ಮುಗಿಸ್ಕೊಂತ ಹೋಗ್ಬಿಡ್ಬಹುದು. ಅಲ್ಲಿ ದುಡ್ಡು ಉಳಿತದ, ನಿಮಗೆ ಟೆಕ್ನಾಲಜಿನೂ ಬರ್ತದೆ. ಖಂಡಿತ. ಅಂದ್ರೆ ಈಗ ನಮ್ದು ಹತ್ತಿ ಬಿಡಿಸೋದು ಪದ್ಧತಿ ಬಹಳ ಬದಲಾಗಿದೆ, ಮತ್ತೆ ರೈತರು ಅದಕ್ಕೆ ಹೊಂದ್ಕೊಳ್ಬೇಕು. ಇವತ್ತಿಗೆ ನಾವೇನ್ ಹತ್ತಿಯಲ್ಲಿ ಏನು ಹಿಂದಿಲ್ಲ, ಜಗತ್ನಲ್ಲೇ 2ನೇ ನಂಬರ್ನಾಗ ಅದೇವಿ. ಏನಪ್ಪಾ ಅಂದ್ರೆ ಸಣ್ಣ ಹತ್ತಿ, ಸಣ್ಣ ಉದ್ದ ಹತ್ತಿ, ಆಮೇಲೆ ಅತಿ ಉದ್ದದು. ಈಗ ನಾವು ಅದನ್ನ ಹೇಳೋದು ನಾವು ಮರಿಬಾರ್ದ್ರಿ ಅಂದು. ಯಾಕಂದ್ರೆ ಈಗ ನಮ್ಮ ಫಾರ್ಮ್ನಾಗ ಜಗತ್ತಿನಾಗ ಫಸ್ಟ್ 1ನೇದು ಅತಿ ಉದ್ದ ಎಳೆಯ ಹೈಬ್ರಿಡ್ ವರಲಕ್ಷ್ಮಿ ಅಂತ ಹೇಳಿ ಬಂತ್ರಿ. ಈಗ ಅದಾದ್ಮೇಲೆ ಜಯಲಕ್ಷ್ಮಿ ಅಂತ ಬಂತು. ಅದೇ DCH 32. ಸಾಕಷ್ಟು ಹಳೆ ರೈತರಿಗೆ ಇದು ಗೊತ್ತೈತಿ. DCH 32 ಕೋಟ್ಯಾಧಿಪತಿಗಳಾಗಿ ಹೋಗ್ಬಿಟ್ರು ಅವಾಗ. ಒಂದ್ ಸ್ವಲ್ಪ ಹುಳ ಬರಾಕತ್ತು. ಅದಕ್ಕೆ ಏನ್ ಮಾಡಿದ್ರು, ಸರ್ಕಾರನ ದುಡ್ಡು ಕೊಟ್ಟು ಅದಕ್ಕೆ ಇದನ್ನ BT ಹಾಕ್ರಿ ಅಂತ ಕೊಟ್ರು. ನಮ್ಮಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಕಿದ್ವಿ. ಇವತ್ತಿಗೆ ಅದನ್ನ ಇದು ಕರ್ನಾಟಕ, ಈಗ ನಮ್ದೇನ್ ಬೀಜ ನಿಗಮ ಐತಿ, ಅದನ್ನ ಮಾರಾಟ ಮಾಡೋ ಇವು ಪ್ರಕ್ರಿಯೆ ಅವ್ರದ್ದು ಪ್ರೊಡ್ಯೂಸ್ ಮಾಡಾಕತ್ತಾರ್ರಿ. ಅದು ಅತಿ ಉದ್ದ ಎಳೆ ವಿಜಾತಿಯ ಹೈಬ್ರಿಡ್. ಅದು
ನಂಬರ್ 1 ಅದಕ್ಕೆ ರೇಟೇ ಬೇರೆ ಐತ್ರಿ, ಸಾಕಷ್ಟು ಡಿಮಾಂಡ್ ಐತಿ. ಅದಕ್ಕೂ ಬಿಟಿ ಹಾಕಿರೋದ್ರಿಂದ ನಮ್ದು ಮತ್ತೆ ಸರ್ಕಾರದ ಸೇರ್ಕೊಂಡು ಈಗ ನಾವು ಏನೇ ಮಾಡಿದ್ರು ಈಗ ನಾವು ಮತ್ತು ಕೃಷಿ ಇಲಾಖೆ ಏನ್ ಬೇರೆ ಅಲ್ರಿ. ಅವ್ರು ರೈತರಿಗೆ ಅಗದಿ ಹತ್ತಿರ ಇರ್ತಾರ, ನಾವು ಒಂದ್ ಸ್ವಲ್ಪ ಸಂಶೋಧನೆಗೆ ಹತ್ತಿರ ಇರ್ತೀವಿ. ಹೌದೌದು. ಸೊ ನಾವ್ ಇಬ್ರು ಮಾತಾಡ್ಕೊಂಡ್ವಿ ಅಂತಂದ್ರೆ ರೈತರಿಗೆ ಅದು ಉಪಯೋಗ ಆಗಿದೆ. ರೈತರು ಅವರು ಸರ್ಕಾರದ ಕಡೆ ಹೋಗ್ತಾರ, ಆದ್ರೆ ನಿಮ್ ಕಡೆನೂ ಬರೋದು ಬಹಳ ನಮ್ಮಲ್ಲಿ ಅದನ್ನ ತಾಂತ್ರಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಅದಕ್ಕೆ ಅವರಿಗೆ ಟ್ರೈನಿಂಗು ಕೊಡ್ತೇವ್ರಿ. ಆಮೇಲೆ ಒಮ್ಮೊಮ್ಮೆ ಸರ್ಕಾರ ಏನ್ ಮಾಡ್ತೈತಿ, ಈ ಸರ್ತಿ 70 ರೈತರಿಗೆ ನಾವು ಫ್ರೀ ಆಗಿ ಔಷಧ ಅವು ಹಂಚುವಂತ ಒಂದು ಪ್ರಕ್ರಿಯೆ ಇರ್ತೈತಿ. ನೋಡಿ ರೈತರು ಎಲ್ಲೇ ಚಲೋ ಬೆಳಿತಿರ್ತಾರ ಅವರಿಗೆ ಒಂಥರದ ಒಂದು ಮಾರ್ಗದರ್ಶನ ಕೊಟ್ಟಂಗಾತು, ಸರ್ಕಾರದಿಂದನೂ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾತು. ಈಗ ನಿಮ್ಮ ಕೃಷಿ ಮೇಳನೂ ಇದೆ ಸೆಪ್ಟೆಂಬರ್ ಬರ್ತದೆ. ಹತ್ತಿಗೆ ಒಂದು ಸ್ಟಾಲ್ ಇರ್ತೈತಿ. ದಯಮಾಡಿ ರೈತ ಅಲ್ಲಿ ಅಷ್ಟ ಅಲ್ರಿ, ನಮ್ಮ ಫಾರ್ಮಿಗೆ ಯಾವಾಗಾದ್ರೂ ಬರ್ಲಿ, ಅಲ್ಲಿ ನಮ್ಮಲ್ಲಿ ಹತ್ತಿನೂ ಬೆಳೆದಿರ್ತೈತಿ, ಅದನ್ನು ತೋರಿಸ್ತೇವೆ. ಈ ಒಟ್ಟ ಹತ್ತಿ ಬೆಳೆಯ ತಂತ್ರಜ್ಞಾನ ಕುರಿತಂತೆ ಏನಾದ್ರು ಅವ್ರಿಗೆ ಅನುಮಾನ ಬಿತ್ತು ಅಂದ್ರೆ ದೂರವಾಣಿ ಸಂಖ್ಯೆ ಏನಾದ್ರು ಕೊಡ್ಬೋದನ್ರಿ? ಕೊಡ್ತೇನ್ರಿ. 9448973763 ಇದು ನನ್ನ ನಂಬರ್ ರೀ. ನನಗೆ ತಿಳಿದ್ರೆ ನಾ ಹೇಳಿರ್ತೇನೆ. ಈಗ ಔಷಧದ್ದು ಆದಿದು ಹೊಸವಿದ್ದು ಅಂತ ನಮ್ಮ ಇನ್ನ ಬೇರೆ ವಿಜ್ಞಾನಿಗಳು ಇರ್ತಾರ, ಅವ್ರ ನಂಬರ್ ಕೊಡ್ತೇವಿ. ಆಮೇಲೆ ನಮ್ಮ ಗ್ರೂಪ್ ಅದಾವ್ರಿ, ವಾಟ್ಸ್ಆಪ್ ಬಂದ್ಬಿಟ್ಟತಿ. ಏನಿಲ್ಲ, ಫೋಟೋ ತೆಗಿಬೇಕು ಅವ್ರ ರೈತರು. ಹುಳ ಕಂಡಿದ್ದಂತ ಇದೇ ಹುಳ ಬಂದ ನಮ್ ಹೊಲದಾಗ ಅಂತ ಒಂದ್ ಸ್ವಲ್ಪ ಸಮೀಪ ಹೋಗಿ ಫೋಟೋ ತೆಗೆದು ನಮಗ್ ಕಳಿಸಿದ್ರ ಯಾವ ಹೊಡಿತ ನಾವು ಮಾತಾಡ್ತೀವಿ. ನಮ್ಮ ರೈತ ಬಾಂಧವರು ಇದ್ರ ಉಪಯೋಗ ಮಾಡ್ಕೊಳ್ಳಿ. ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ, ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಒಬ್ಬ ಬಿಟಿ ಹತ್ತಿ ತಂತ್ರಜ್ಞರಾಗಿ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ತಳಿಗಳ ಆಯ್ಕೆ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಮತ್ತೆ ನಿರ್ವಹಣೆ ಇರ್ಬೋದು. ಯಾಕಂದ್ರೆ ಇದು ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇಲ್ಲಿ ನೀವು ಸಾಕಷ್ಟು ಗಳಿಸುವಂತ ಅವಕಾಶ ಇದೆ. ಅದಕ್ಕೆ ತಂತ್ರಜ್ಞರು ಹೇಳಿದ ಮಾತುಗಳನ್ನ ಮರಿಬೇಡಿ. ಮತ್ತೆ ನಿಮ್ದು ಉತ್ತಮ ಇಳುವರಿಯನ್ನ ಈ ವರ್ಷ ಪಡೀರಿ, ಮತ್ತೆ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಡ್ರಿ. ಸಣ್ಣ ಸಣ್ಣ ರೈತರಿಗೆ ಕೂಡ ಏನಾದ್ರು ಸಮಸ್ಯೆ ಆದ್ರೂ ಕೂಡ ನೀವು ತಂತ್ರಜ್ಞರನ್ನ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗಿರೋ ತೋರ್ಕ ಅಭಿನಂದನೆಗಳು, ಧನ್ಯವಾದಗಳು. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನೀವು ಹೇಳಿದ ಮಾಹಿತಿ ಅತ್ಯಮೂಲ್ಯವಾದಂತದ್ದು. ಅದು ನಮ್ಮ ರೈತ ಬಾಂಧವರಿಗೆ ತಲುಪಲಿ, ಅವರ ಒಂದು ಜೀವನ ಮಟ್ಟ ಸುಧಾರಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಚುಳೇನ್ ಅವರು. ಇದುವರೆಗೆ ಡಾಕ್ಟರ್ ರಾಜೇಶ್ ಪಾಟೀಲ್ ಅವರೊಂದಿಗೆ ಬಿಟಿ ಹತ್ತಿಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್. ಇದಾಗಿತ್ತು ಇಂದಿನ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ.